ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಅನ್ನದಾತರು ಅಂತ ಸಿನಿಮಾ ನಿರ್ಮಾಪಕರುಗಳನ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಕರೆದಿದ್ರು. ಇವತ್ತಿಗೂ ಕೂಡ ಒಂದು ಸಿನಿಮಾ ಆಗ್ಬೇಕಂದ್ರೆ ಅದಕ್ಕೆ ಪ್ರಮುಖ ಕಾರಣ ಆ ಚಿತ್ರದ ನಿರ್ಮಾಪಕರಾಗ್ತಾರೆ. 8 ವರ್ಷದಲ್ಲಿ 8 ಸಿನಿಮಾಗಳನ್ನ ಕೊಡೋದು ನಿಜಕ್ಕೂ ಚಾಲೆಂಜಿಂಗ್ ಜಾಬು. ಸೊ 8 ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಉಪ್ಪು ಹುಳಿ ಖಾರ ಅಂತಕ್ಕಂಥ ಒಂದು ಸಿನಿಮಾದ ಮೂಲಕ ಅನ್ನದಾತರಾಗಿ ಮಹದಾಸೆಯನ್ನ ಇಟ್ಕೊಂಡು ಮಹತ್ವದ ಹೆಜ್ಜೆಯನ್ನ ಇಡ್ತಾರೆ ಚಿತ್ರರಂಗಕ್ಕೆ ರಮೇಶ್ ರೆಡ್ಡಿ ಅಂತಕ್ಕಂಥ ನಿರ್ಮಾಪಕರು. ಚಿತ್ರರಂಗದಲ್ಲಿ ಸತತ 8 ವರ್ಷಗಳಿಂದ ಸಾಕಷ್ಟು ಉಪ್ಪು ಹುಳಿ ಖಾರವನ್ನು ಸವಿದು ಆದರೂ ಕೂಡ ಸಿಹಿ ಒಂದಲ್ಲ ಒಂದಿನ ಸಿಗುತ್ತೆ ಅಂತ ಪ್ರಯತ್ನಗಳು ನಿರಂತರವಾಗಿರಬೇಕು ಅಂತಾರಲ್ಲ, ಆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳನ್ನು ಯಾವತ್ತೂ ಬಿಟ್ಟಿಲ್ಲ. ಜೊತೆಗೆ ಕಲೆಯನ್ನ ಹರಿಸಿ ಬರ್ತಕ್ಕಂಥವರ ಬೆನ್ತಟ್ಟಿ ನಿಮ್ಮ ಜೊತೆ ನಾನಿದ್ದೀನಿ ಮಾಡಿ ಸಿನಿಮಾ ಅಂತಕ್ಕಂಥ ನಿಟ್ಟಿನಲ್ಲಿ ಸತತವಾಗಿ ಸಿನಿಮಾಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅಂತಹ ಅನ್ನದಾತರು ಇವತ್ತು ನಮ್ಮೊಟ್ಟಿಗಿದ್ದಾರೆ. 45 ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ವರ್ಲ್ಡ್ ವೈಡ್ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗದ 3 ತ್ರಿಮೂರ್ತಿಗಳು, ದಿಗ್ಗಜ ಅತ್ಯದ್ಭುತ ಪ್ರತಿಭೆಗಳು. ಅವರು ಕೂಡ ನಿರ್ಮಾಪಕರುಗಳು ಹೌದು, ನಿರ್ದೇಶಕರುಗಳು ಹೌದು, ಅತ್ಯದ್ಭುತ ಕಲಾವಿದರುಗಳು ಹೌದು. ಅಂತಹ ತ್ರಿಮೂರ್ತಿಗಳನ್ನ ಇಟ್ಕೊಂಡು ಬಹುದೊಡ್ಡ ಸಿನಿಮಾವನ್ನ ಕಟ್ಟಿದ್ದಾರೆ. ಆ ಸಿನಿಮಾದ ರಿಲೀಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ರಮೇಶ್ ರೆಡ್ಡಿ ಅವರು, ಸೂರಜ್ ಪ್ರೊಡಕ್ಷನ್ಸ್ ನ ಪ್ರೊಪ್ರೈಟರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಈಗ ಟೆನ್ಷನ್ ಹೇಗಿದೆ ಸರ್? ಸಿನಿಮಾ ರಿಲೀಸ್ ಹತ್ರಕ್ಕೆ ಬರ್ತಾ ಇದೆ. ಟೆನ್ಷನ್ ಏನಿಲ್ಲ, ನಾನು ಆರಾಮಾಗಿದ್ದೀನಿ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದೀನಿ. ಸೂಪರ್ ಸರ್. ನಿಮ್ಮ ಪ್ರತಿ ಸಂದರ್ಶನದಲ್ಲೂ ಏನಾದರೂ ಒಂದು ಹೇಳ್ತಾ ಇರ್ತೀರಾ, ನಾನು ಜಸ್ಟ್ ಪಾಸ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಬರಬೇಕು ಹಾಗೆ ಹೀಗೆ ಅಂತ. ಬಟ್ ನೀವು ಮಾಡ್ತಕ್ಕಂಥ ಪ್ರತಿ ಸಿನಿಮಾನು ಫಸ್ಟ್ ಕ್ಲಾಸ್ ಅಲ್ಲೇ ಇರುತ್ತೆ. ಆದರೆ ಪ್ರೇಕ್ಷಕರು ರಿಸೀವ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲವೂ ಕೂಡ. ಆ ನಿಟ್ಟಿನಲ್ಲಿ 45 ಯಾವ ಹಂತದಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್? ಈ ಸಲ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀನಿ. ವೆರಿ ಗುಡ್. 100% ಆ ಕಾನ್ಫಿಡೆನ್ಸ್ ನನಗಿದೆ. ಎಕ್ಸಾಮ್ ಬರೆದಿದ್ದೀವಿ, ಇವಾಗ ರ್ಯಾಂಕ್ ಈ ಸಲ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತೀನಿ. ವೆರಿ ಟ್ರೂ ಸರ್. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗಷ್ಟೇ ಅಲ್ಲ, ಕನ್ನಡ ಚಿತ್ರಪ್ರೇಮಿಗಳಿಗೂ ಇದೆ. ಯಾಕಪ್ಪ ಅಂತಂದ್ರೆ ಒಂದು ಸಿನಿಮಾದ ಗ್ಲಿಮ್ಸ್ನಲ್ಲೇ ಗೊತ್ತಾಗುತ್ತೆ ಆ ಸಿನಿಮಾದ ಆಳ ಆಗಲ್ಲ ಏನು, ಡೆಪ್ತ್ ಏನು ಅಂತಕ್ಕಂಥದ್ದು. ಸೊ ವಿಜುವಲ್ ಗ್ರ್ಯಾಂಡಿಯರ್ನೆಸ್ ಇದೆ, ಒಂದೊಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಮೇಕಿಂಗ್ ನೆಕ್ಸ್ಟ್ ಲೆವೆಲ್ಗಿದೆ, ಕಥೆಯಲ್ಲೂ ಒಂದೇನೋ ಸಮಥಿಂಗ್ ಉಳ ಬಿಟ್ಟಿದ್ದಾರೆ ಆಲ್ರೆಡಿ ಪ್ರೇಕ್ಷಕರಿಗೆ. ಸೊ 45 ಸಿನಿಮಾ ಶುರುವಾಗಿದ್ದು ಹೇಗೆ ಸರ್? 45 ಸಿನಿಮಾ ಶುರುವಾಗಿದ್ದು ಹೇಗೆ ಅಂತ ಹೇಳಿದ್ರೆ, ಇದು ನಾನು ಫಸ್ಟ್ ಹೇಳಿದೆ, ನಾನು ಗಾಳಿಪಟದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ನಮ್ಮ ಡೈರೆಕ್ಟ್ರು, ಇವಾಗ ನಮ್ಮ ಡೈರೆಕ್ಟ್ರು. ಆವಾಗ ಹಿಂಗೆ ಆವಾಗ ಪರಿಚಯ ಆಗಿದ್ದು. ಆವಾಗ ನನಗೂ ಅವ್ರ ಪರಿಚಯ ಆಗಿತ್ತು. ಆಮೇಲೆ ಒಂದ್ಸಲ ಎಲ್ಲ ಹೋಟ್ಲಿಗೆ ಕರೆದ್ರು, ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಹೋದೆ. ಆವಾಗ ಕತೆ ಹೇಳಿದ್ದು ಅವರು. ಆ ಕತೆ ಹೇಳಿದಾಗ ತುಂಬ ಚೆನ್ನಾಗಿ ಹೇಳಿದರು ಕತೆ. ಅದಂಥ ಕತೆ ಹೇಳಿದಾಗ ತುಂಬ ಇಂಟ್ರೆಸ್ಟ್ ಆಗಿತ್ತು. ಇವ್ರು ಮ್ಯೂಸಿಕ್ ಡೈರೆಕ್ಟ್ರು, ಇವ್ರು ಹೆಂಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ಸುಮ್ಮನೆ ಕತೆ ಕೇಳ್ಕೊಬಂದೆ. ತುಂಬ ಚೆನ್ನಾಗಿದೆ, ಮಾಡೋಣ ಅಂತ ಇದು ಮಾಡಿದ್ವಿ. ಆಮೇಲೆ ಬರ್ತಾ ಅಂತ ಆಮೇಲೆ ಕೆಲವ್ರು ಹೇಳಿ ಇರ್ತಾರಲ್ಲ ಇದಂತ, ಇವು ಹೊಸ ಡೈರೆಕ್ಟ್ರು ಹೆಂಗೆ ಮಾಡ್ತಾರೋ ಏನೋ ಅಂತ. ಆಮೇಲೆ ನಾನು ಕೇಳಿದೆ, ಯಾಕಣ್ಣ ನಾನು ಕತೆ ಹೇಳಿದ್ದು ನಿಮ್ಗೆ ಇಷ್ಟ ಆಗಿಲ್ವಣ್ಣ? ಸರ್ ಕತೆ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಮೇಲೆ ಅದೇ ಥರ ಬರಬೇಕಲ್ಲ ಸರ್ ಅಂತ ಹೇಳಿದ್ದಕ್ಕೆ. ಆವಾಗ ಆಯ್ತಣ್ಣ, ನಿಮ್ಗೆ ಒಂದು ಆನಿಮೇಷನ್ ಮಾಡೋಣ, ಆನಿಮೇಷನ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಪಿಕ್ಚರ್ ತೆಗೀರೋಣ, ಇಲ್ಲಾಂದರೆ ಬೇಡಣ್ಣ, ನಿಮ್ಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮುಂದೆ ಹೋಗೋಣ ಅಂತ ಹೇಳಿದ್ರು. ಆಯಿತು ಅಂತೇಳಿ ಆಮೇಲೆ 1 ವರ್ಷ ಆಯಿತು. ಅವರು ಆನಿಮೇಷನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾವು ಮಾತಾಡಿ ಬಂದ್ವಿ. ಸರಿ ಆನಿಮೇಷನ್ ಮಾಡ್ತಾ ಇದ್ದೀವಣ್ಣ ಅಂತ ಹೇಳ್ತಾ ಇದ್ರು. ಇವರು ಇನ್ನೂ ಏನು ಮಾಡ್ತಾರೆ, 6 ತಿಂಗಳಾಯಿತು, 7 ತಿಂಗಳಾಯಿತು, 8 ತಿಂಗಳಾಯಿತು, ಎಲ್ಲ ಆಯಿತು ಅಂತ. ಆಮೇಲೆ ಒಂದಿನ ಫೋನ್ ಮಾಡಿದ್ರು, 8, 9, 10 ತಿಂಗಳೇನೇ ಆಗೋಯ್ತೇನೋ, ಅಣ್ಣ ರೆಡಿ ಇದೆ ಬಂದು ನೋಡೋಣ ಅಂತೇಳಿದ್ರು. ಸರಿ ಸರ್ ಬರ್ತೀನಿ ಅಂದರೆ, ಎಲ್ಲಿ ಸರ್ ಅಂತೇಳಿ, ಬನ್ನಿ ಚೆನ್ನೈಗೆ ಹೋಗೋಣ ಅಂತೇಳಿದ್ರು. ಚೆನ್ನೈಯಲ್ಲಿ ಒಂದು ಸ್ಟುಡಿಯೋದಲ್ಲಿ ತೋರಿಸಿದ್ರು. ನನಗೆ ಗೊತ್ತಿಲ್ಲ ಅವಾಗ ಮ್ಯೂಸಿಕ್ಕು ಡೈಲಾಗು ಫುಲ್ಲು ನಾವು ಫಿಲಮ್ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ರು. ಅನಿಮೇಟೆಡ್ ಮೂವಿಗೆನೆ ಎಲ್ಲನೂ ಲಿಪ್ಸಿಂಕು ಎಲ್ಲ ಮಾಡಿ ಡೈಲಾಗ್ ಸಮೇತ ತೋರಿಸಿದ್ರು. ನಿಮ್ಗೆ ಡೈಲಾಗ್ ಸಮೇತ ಎಲ್ಲ ತೋರಿಸಿದ್ರು. ಆವಾಗ ನೋಡಿದಾಗ ನನಗೇನಪ್ಪ ಈ ಥರ ಇದೆ ಅಂತ ಆವಾಗಲೇ ತುಂಬ ಇಂಟ್ರೆಸ್ಟ್ ಇತ್ತು. 2.25 ಅವರ್ ಆವಾಗಲೇ ಕೂರಿಸ್ತು, ಬೋರ್ ಆಗಿಲ್ಲ. ಅಂದರೆ ಡೈಲಾಗ್ಗಳು ಹಂಗೆ ಬರೆದಿದ್ರು. ಆವಾಗ ನನಗೆ ಅರ್ಜುನ್ ಜನ ಮೇಲೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಅದನ್ನು ನನಗೆ ಒಂದು ಪೆನ್ ಡ್ರೈವ್ ಎಲ್ಲ ಕೊಟ್ಟರು. ನಾನು ಮನೆಗೆ ಬಂದು ನಮ್ಮ ಮನೆಯವರು ನಮ್ಮ ಮಕ್ಕಳಿಗೆ ಎಲ್ಲರೂ ತೋರಿಸಿದಾಗ ತುಂಬ ಚೆನ್ನಾಗಿದೆ, ಮಾಡ್ಬೋದು, ಇದೇ ಥರ ತೆಗಿತಾರೆ ಅಂತ ಕೇಳೋದು. ಇಲ್ಲ ತೆಗಿತಾರೆ ಅಂತ ಹೇಳಿದ್ಮೇಲೆ ಆ ಥರ ಜರ್ನಿ ಸ್ಟಾರ್ಟ್ ಆಗಿತ್ತು. ಯೂಶ್ವಲಿ ನಾವು
ಹಂಗ್ ತೆಗ್ದ್ಬಿಡ್ತೀವಿ ಸರ್, ಹಿಂಗ್ ತೆಗ್ದ್ಬಿಡ್ತೀವಿ ಸರ್, ಇಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅಲ್ಲೊಂದು ಕಾರ್ ಬರುತ್ತೆ, ಹಂಗೆ ಹಿಂಗೆ ಅಂತ ಹೇಳೋರು ಇರ್ತಾರೆ. ಆದ್ರೆ ಇವ್ರು ಎಲ್ಲವನ್ನು ಅನಿಮೇಟೆಡ್ ಮಾಡ್ಕೊಂಡು ನಿಮ್ಗೆ ಕಟ್ಟು ಎಕ್ಸಾಕ್ಟ್ ಸಿನಿಮಾ ಇಲ್ಲಿಂದ ಇಲ್ಲಿಗೆ ಫ್ರೇಮ್ ಟು ಫ್ರೇಮ್ ಈಗಿರುತ್ತೆ ಅಂತ ನಿಮ್ಗೊಂದು ಪಿಕ್ಚರೈಸೇಷನ್ ಮೊದಲೇ ಕೊಟ್ಬಿಟ್ಟಿದ್ರು. ಆ ನಿಟ್ಟಲ್ಲಿ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಸೊ ಹಂಗಾಗಿ ನೀವು ಸಿನಿಮಾಗೆ ಓಕೆ ಅಂದ್ರೆ. ಬಟ್ ಸಿನಿಮಾದ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಇಷ್ಟು ಬ್ಯುಸಿಯೆಸ್ಟ್ ಶೆಡ್ಯೂಲ್ ಆಗ್ತಾ ಇದ್ರು ಅಲ್ಲಲ್ಲಿ ನಂಗೆ ಆನಿಮೇಷನ್ ಅಲ್ಲೇ ಹೆಸರುಗಳಾಗ್ತಾ ಇದ್ರು. ಇಲ್ಲಂತ ಶಿವರಾಜ್ ಕುಮಾರು ಡ್ಯಾಶ್ 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 ಅಂತಂದು ನಾನು ಆವಾಗ ಅನ್ಕೊಂಡಿದ್ದೇನೆ ಸರ್ ಅಂತ, ಸರಿ ಕತೆ ಒಪ್ತಾರ ಅಣ್ಣ ಅವರು ಅಂತ. ನಿನ್ಗೆ ಯಾಕಣ್ಣ ಇರೋಣ, ನಿನ್ಗೆ ಯಾಕಣ್ಣ ಅಂತಂತ. ಆಮೇಲೆ ಬೆಂಗಳೂರು ಬಂದಿದ್ರೆ ಅಣ್ಣ ಶಿವಣ್ಣನಿಗೆ ಹೇಳಿದ್ದೀನಿ ಕತೆ ಮಾಡ್ತಾರೆ ಅಂತ. ಫಸ್ಟ್ ಮಾಡಿ ಸರ್ ಕೆಲಸ, ಫಸ್ಟ್ ಸ್ಟಾರ್ಟ್ ಮಾಡೋಣ ಬಿಡಿ. ಶಿವಣ್ಣ ಅಂದರೆ ಶಿವಣ್ಣ ಫ್ಯಾನ್ಸ್ ನಾನು, ನೀವು ಶುರು ಮಾಡೋಣ. ಶಿವಣ್ಣ ಅಂದರೆ ಬಿಡಿ ಸರ್ ಅಂತ ನಾನು ಆವಾಗಲೇ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟೆ. ಫಸ್ಟ್ ಶಿವಣ್ಣ ಅವ್ರು ಇನ್ ಆಗ್ತಾರೆ ಈ ಸಿನಿಮಾಗೆ. ನೆಕ್ಸ್ಟ್ ಎರಡನೇ ಕ್ಯಾರೆಕ್ಟರ್ ಆಗಿ ಉಪೇಂದ್ರ ಅವ್ರು ಬರ್ತಾರೆ. ರಾಜ್ಬಿ ಶೆಟ್ಟಿ ಸಸ್ಪೆನ್ಸ್ ಬಿಟ್ಕೊಳ್ಳಿಲ್ಲ, ಇನ್ನೊಂದು ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಇರೋಣ, ಹೇಳ್ತೀರಣ ಅಂತ ಹೇಳ್ಬಿಟ್ಟು. ಆವಾಗ ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಫೋನ್ ಮಾಡಿದ್ರು, ಅಣ್ಣ ಬನ್ನಿ ಅಂತೇಳಿ ಹೇಳೋಣ ಅಂತ. ಆವಾಗ ನನ್ನನ್ನು ಕರ್ಕೊಂಡು ಹೋದ್ರು ಉಪೇಂದ್ರ ಸರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಕತೆ ಹೇಳಿದ್ರು. ನಾನು ಸುಮ್ಮನೆ ಇದ್ದೆ ಅವಾಗ ಅಂತಂತ, ನಾನು ಸುಮ್ಮನೆ ಕೂತಿದ್ದೆ ಅಂತ ಅವಾಗ ಹೇಳ್ತಾ ಇದ್ದು ಅಂತ ಏನು ಗುರುಗಳೇ ಈ ಥರ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಅರ್ಜುನ್ ಸರ್ಗೆ ಹೇಳ್ತಾ ಇದ್ದು. ಅವಾಗ ನಾನು ಅವಾಗ ಸರ್ ಕತೆ ಚೆನ್ನಾಗಿದೆಯಾ ಸರ್, ಸೂಪರ್ ಆಗಿದೆ ಅಂತ ನಾನು ಕೇಳ್ತಾ ಇದ್ದೆ. ಅರ್ಜುನ್ ಸರ್ ಹತ್ರ ಅವ್ರು ಮಾತಾಡ್ಬಿಟ್ಟು ತುಂಬ ಆಗಿದೆ, ಮಾಡೋಣ ಗುರುಗಳೇ ಮಾಡೋಣ ಅಂತೇಳಿ. ಹೌದು, ಆವಾಗ ನನಗಿನ್ನೂ ಖುಷಿ ಆಗೋಯ್ತು. ಸರಿ, ಆಮೇಲೆ ಆಗ್ತಾ ಮತ್ತೆ ಒಂದು ತಿಂಗಳಾಯಿತು. ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ಬೇಕು ಸರ್ ಅಂತ ಮಾಡ್ತಾ ಇದ್ದೀನಣ್ಣ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಅವ್ರು ಒಪ್ತಾರ ಸರ್ ಈ ಕಥೆನ, ದೊಡ್ಡ ಹೀರೋಗಳಿದ್ದಾರೆ ಸರ್ ಒಪ್ತಾರ ಸರ್ ಅಂತ. ಹಿಂಗೆ ಯಾಕಣ ಅಂತ ಫಸ್ಟ್ ನಾನು ತೋರಿಸ್ತೀನಣ್ಣ, ಆನಿಮೇಷನ್ ತೋರಿಸ್ತೀನಿ, ಅವ್ರು ಖಂಡಿತ ಒಪ್ತಾರ. ನೋಡಿದ ತಕ್ಷಣ ಅವರು ಇಷ್ಟೊಂದು ಟ್ಯಾಲೆಂಟ ನೀವು, ಇಷ್ಟು ಫಸ್ಟೇ ಪಿಕ್ಚರ್ ತೋರಿಸ್ತಾ ಇದ್ದೀರಾ, ಹಿಂಗೆ ತೋರಿಸ್ತಾ ಇದ್ದೀರಾ, ಈ ಆ್ಯಕ್ಟಿಂಗ್ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ರಾಜ್ಬಿ ಶೆಟ್ಟಿ ಸರ್ 3 ಜನ ಅಲ್ಲ, ಮೂವರು ಸಾಮಾನ್ಯರಂತೂ ಅಲ್ಲ. ಶಿವಣ್ಣ ಅವರಂತೂ ವರ್ಷದ 325 ದಿನ ಕೂಡ ಬ್ಯುಸಿ ಇರ್ತಕ್ಕಂಥ ಏಕೈಕ ನಟ. ಉಪೇಂದ್ರ ಅವರು ಪರಭಾಷೆಗಳಲ್ಲೂ ಬ್ಯುಸಿ, ಡೈರೆಕ್ಷನ್ನು, ಆ್ಯಕ್ಟಿಂಗು ಅವರು ಬ್ಯುಸಿ ಇರ್ತಕ್ಕಂಥ ನಟ. ಇನ್ನು ರಾಜ್ಬಿ ಶೆಟ್ಟಿ ಅವರಂತೂ ಸಣ್ಣ ಸಿನಿಮಾದಿಂದ 100 ಕೋಟಿ ಕೂಡ ಕಲೆಕ್ಷನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಂಥವ್ರು. ಅವರು ಪರಭಾಷೆಗಳಲ್ಲೂ ಬ್ಯುಸಿ ಇದ್ದಾರೆ, ಸ್ವಂತ ಸ್ಕ್ರಿಪ್ಟ್ಗಳು, ಒಂದಷ್ಟು ಕಮಿಟ್ ಆಗಿರೋ ಸಿನಿಮಾಗಳು, ಮೋಸ್ಟ್ ವರ್ಸಟೈಲ್ ಆಕ್ಟರು. ಇವರೆಲ್ಲರೂ ಒಪ್ಪಿ ಈ ಕತೆಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಒಂದೇ ಒಂದು ಕಾರಣ, ಕತೆ ಚೆನ್ನಾಗಿದೆ. ಕತೆ ಫಸ್ಟೇ ನಾವು ಪಿಕ್ಚರ್ ತೆಗಿಯೋಕೆ ಮುಂಚೆ ಪಿಕ್ಚರ್ ತೋರಿಸ್ತಿರಲ್ಲ ನಮ್ಮ ಅರ್ಜುನ್ ಸರ್, ಅದು ದಟ್ ಇಸ್ ದ ಇಂಪ್ರೆಸಿವ್ ಪಾಯಿಂಟ್. ಹೌದು ಅಂತ ಯಾರ್ದು ಎಷ್ಟು ಅಂತ ನೀಟಾಗಿತ್ತು ಅನ್ನೋದು ನೋಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ನಾವು ಆನಿಮೇಷನ್ ಪಿಕ್ಚರ್ ಏನೋ ರಿಲೀಸ್ ಮಾಡಿದ್ರೆ ಖಂಡಿತ ಜನ ನೋಡ್ತಾರೆ, ಆ ಥರ ಇಂಟ್ರೆಸ್ಟ್ ಆಗಿತ್ತು. ನಾನು ಎಲ್ಲೋ ಒಂದು ಕಡೆ ಉಪೇಂದ್ರ ಅವರಿಂದ ಅರ್ಜುನ್ ಜಿನ್ನಿ ಅವರು ತುಂಬ ಇನ್ಸ್ಪೈರ್ ಆಗಿದ್ದಾರೆ ಅನಿಸುತ್ತೆ. ಏನಕ್ಕಂದರೆ ಟೈಟಲ್ 45 ಅಂತ ಇಟ್ರು ಡಿಫ್ರೆಂಟ್ ಆಗಿ. ಕತೆ ಕೂಡ ಟೀಸರ್ ಬಿಟ್ಟಾಗ್ಲೂ ಏನೋ ಒಂದು ಹುಳ ಬಿಟ್ಟರು, ಟ್ರೈಲರ್ ಬಿಟ್ಟಾಗ ಇನ್ನಷ್ಟು ಹುಳಗಳು ಬಿಟ್ಟಿದ್ದಾರೆ. ಸೊ ಅವರ ಐಡಿಯಾಲಜಿ ಇವರ ಐಡಿಯಾಲಜಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಸಿಂಕ್ ಆಗ್ತಿದೆ ಅಂತ ನಮ್ಗನ್ನಿಸುತ್ತೆ. ಅದನ್ನ ಐಡಿಯಾ ನನಗೆ ಗೊತ್ತಿಲ್ಲ. ಕಥೆಯಲ್ಲಿ ಏನಿದೆಯೋ ಅದು ಮಾಡಿದ್ದಾರೆ ಅರ್ಜುನ್ ಜನ. ನಮ್ಮ ಕಥೆಯಲ್ಲಿ ಏನಿದೆಯೋ ಆ ಕಥೆಯಲ್ಲಿ ಏನಿದೆಯೋ ಅದೇ ಮಾಡಿರೋದು. ನಿಮಗೆ ಟ್ರೈಲರಲ್ಲಿ ಏನಿದೆಯೋ, ಟೀಸರ್ ಆಗಲಿ ಟ್ರೈಲರ್ ಆಗಲಿ, ಕಥೆಯಲ್ಲಿ ಏನಿದೆಯೋ ಅದೇ ಮಾಡಿರೋದು. ಅದು ಇರ್ಬೋದು, ಅದು ಇಲ್ಲದೆ ಇರ್ಬೋದು, ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸರ್, ರಮೇಶ್ ರೆಡ್ಡಿ ಅವರು 2017 ಚಿತ್ರರಂಗಕ್ಕೆ ಬರ್ತಾರೆ, ಉಪ್ಪು ಹುಳಿಯ ಖಾರ ಅಂತಕ್ಕಂಥ ಒಂದು ಸಿನಿಮಾದಿಂದ. ನಿಮ್ಮ ಚೊಚ್ಚಲ ಸಿನಿಮಾದಲ್ಲೇ ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತೀರಾ ನೀವು. ಮಾಲಾಶ್ರೀ, ಅನುಶ್ರೀ, ಈ ಥರ ಶ್ರೀಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತೀರಾ. ಅವಾಗ ಹೀರೋಯಿನ್ಸ್ ಇಟ್ಕೊಂಡು ಮಾಡಿದ್ರಿ, ಇವಾಗ ಹೀರೋಗಳನ್ನ ಇಟ್ಕೊಂಡು ಮಾಡಿದಿರಾ. ಈ ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಮಾಡೋದು ಎಷ್ಟು ಚಾಲೆಂಜಿಂಗ್ ಸರ್? ಇಲ್ಲ, ಫಸ್ಟ್ ಸಿನಿಮಾದಲ್ಲೇ 3 ಜನ ಹೀರೋಗಳು, ಗಾಳಿಪಟದಲ್ಲಿ 3 ಜನ ಹೀರೋಗಳು, ಅದು ಕಂಟಿನ್ಯೂ ಬರ್ತಾ ಇದೆ. ಅದನ್ನು ನನಗೆ ಗೊತ್ತಿಲ್ಲ, ಕಾಕ್ತಾಳಿ ಏನೋ ಆ ಸಬ್ಜೆಕ್ಟ್ ಇದ್ದಾಗ ಅದು ಬರುತ್ತೆ. ಬಟ್ ನನಗೆ ಇದು ತುಂಬ ಇಂಟ್ರೆಸ್ಟ್. ದೊಡ್ಡ ನಮ್ಮ ಶಿವಣ್ಣ ನನಗೆ ಫ್ಯಾನ್ಸು, ಹತ್ತಿರದಿಂದ ನೋಡೋ ಭಾಗ್ಯ ಸಿಕ್ತು. ಉಪೇಂದ್ರ ಸರ್ನ ಹತ್ರದಿಂದ, ರಾಜ್ಬಿ ಶೆಟ್ಟಿ, 3 ಒಂದೇ ಪಿಕ್ಚರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ರೆ ಅದು ನನಗೆ ಅದೃಷ್ಟ ಅಲ್ವಾ. ಅದು ನನಗೆ ತುಂಬ ಖುಷಿ ಆಯಿತು. ಸರ್, ಇಲ್ಲಿ ಸಿನಿಮಾದಲ್ಲಿ ಉಪೇಂದ್ರ ಅವರು ಮತ್ತು ಶಿವಣ್ಣ ಅವರ ಲುಕ್ಸ್ ಬಗ್ಗೆ ಮಾತಾಡೋದಾದರೆ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಉಪೇಂದ್ರ ಅವರು ಅವರ ಡೈರೆಕ್ಷನ್ ಸಿನಿಮಾಗಳಲ್ಲಿ ಯಾವ ಥರ ವರ್ಸಟೈಲ್ ಆಗಿ ಕಾಣಿಸ್ಕೊತಾರೋ, ವೆರೈಟಿ ಆಫ್ ಶೇಡ್ಸಲ್ಲಿ, ಇದರಲ್ಲೂ ಹಂಗೆ ಇದೆ. ಅವರ ಕಾಸ್ಟ್ಯೂಮ್ಸ್ ಇರ್ಬೋದು, ಮೇಕ್ ಓವರ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಮತ್ತು ಅವರು ವೆಹಿಕಲ್ಲು ಅದು ಕಸ್ಟಮೈಸ್ಡ್ ಬೈಕ್ ಒಂದು ಮಾಡಿಸಿದ್ದೀರಾ.
ಇವೆಲ್ಲ ಏನು ಹೇಳ್ತೀರಾ ಸರ್ ಇವುಗಳ ಬಗ್ಗೆ? ಕತೆ ಹಂಗೆ ಇದೆ. ನೀವು ಪಿಕ್ಚರ್ ನೋಡಿದ್ರೆ ಏನಕ್ಕೆ ನಾವು ಆ ಡ್ರೆಸ್ ಹಾಕ್ಸಿದ್ದೀವಿ, ಆ ಬೈಕ್ ಏನಕ್ಕೆ ಮಾಡಿದ್ದೀವಿ, ನೀವು ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗತ್ತೆ. ಆ ಕತೆಗೆ ತಕ್ಕಂತೆ ಡ್ರೆಸ್ ಹಾಕಿದ್ದಾರೆ. ಇವಾಗ ನೀವು ಅದು ಪಿಕ್ಚರ್ ನೋಡಿದಾಗ ಗೊತ್ತಾಗತ್ತೆ ಅದರಲ್ಲಿ. ಶಿವಣ್ಣ ಅವ್ರಿಗೂ 2-3 ಶರ್ಟ್ಸ್ ಇದೆ ಅನ್ಸುತ್ತೆ. ಒಂದು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಕಾಣಿಸ್ಕೊಂತಾರೆ. ಇನ್ನೊಂದು ಟ್ರೈಲರ್ನ ಕೊನೆ ಕ್ಲೈಮ್ಯಾಕ್ಸಲ್ಲಿ ಒಂದು ಝಲಕ್ ಬರುತ್ತೆ, ಚೆಲುವೆ ನಿನ್ನ ನೋಟ ಚಂದ ಅಂತ. ಇಲ್ಲ, ನೀವು ಅದು ಪಿಕ್ಚರ್ ನೋಡಬೇಕು. ಶಿವಣ್ಣನ ಬಿಡಿ, ಶಿವಣ್ಣನ ನಮ್ಮ 45 ಶಿವಣ್ಣ ನೋಡಿದ್ರೆ ನಾವು ರಾಜ್ಕುಮಾರ್ ನೋಡ್ದಂಗೆ. ಅದಂತೂ ನಾನು ಹೇಳ್ಬೇಡಿ. ಸೇಮ್ ರಾಜ್ಕುಮಾರ್ ಹೆಂಗೆ ನೋಡ್ತೀವೋ ಅದೇ ಭಾವನೆಯಲ್ಲೇ ನಾವು ಈ ಫಿಲಮಲ್ಲಿ ನೋಡಬೇಕು. ಆ ಥರ ಮಾಡಿದ್ದಾರೆ ಶಿವಣ್ಣ. ಲುಕ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಆ ಡೈಲಾಗ್ ಆಗಲಿ, ಅದು ಹೆಂಗೆ ಹೇಳೋದಂದ್ರೆ ನೀವು 25ನೇ ತಾರೀಕು ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಅದು ಗೊತ್ತಾಗತ್ತೆ. ಸರ್ ನನ್ನ ಪ್ರಿಡಿಕ್ಷನ್ ನನಗೆ ಗೊತ್ತಿಲ್ಲ ಹೀಗಿರ್ಬೋದಾ ಅಂತ. 45 ಟೈಟಲ್ಲು ಅಷ್ಟು ಕ್ಯಾಚಿ ಇಲ್ಲ, ಚೇಂಜ್ ಮಾಡಿ ಅಂತ ತುಂಬ ಜನ ಹೇಳಿದ್ರು. ಅದರಲ್ಲಿ ನಾನು ಕೂಡ ಒಬ್ಬ. ನಿಮಗೆ ಸಾಧ್ಯವಾದರೆ ಚೇಂಜ್ ಮಾಡ್ಬೋದಾ ನೋಡಿ ಸರ್, ಜನಕ್ಕೆ ಕನೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದೆ. ಬಟ್ ನಿಮ್ಗೆಲ್ರಿಗೂ ಕನೆಕ್ಟ್ ಆಗಿತ್ತು, ಕತೆಗೆ ಆ್ಯಪ್ಟ್ ಆಗಿತ್ತು. ಕನೆಕ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಕತೆಗೆ ಆ್ಯಪ್ಟ್ ಆಗಿತ್ತು. ನಾನು ಡೈರೆಕ್ಟ್ರ್ ಹೇಳ್ತಾ ಇದ್ದೆ, ಸರ್ ಚೇಂಜ್ ಮಾಡ್ತೀರಾ ಕತೆ, ಇದು ಟೈಟಲ್ಲು 45 ಏನು ಅಂತ ಜನ ಕೇಳ್ತಾ ಇದೆ ಅಂತ. ಇಲ್ಲ ನಾನು ಸುಮ್ಮನೆ ಅಣ್ಣ, ಅದು ಕರೆಕ್ಟಾಗಿದೆ, ಇರೋಣ ಅಂತ ಬರ್ತಾ ಕತೆಗೂ ಆ 45ಗೂ ಕರೆಕ್ಟಾಗಿ ಕನೆಕ್ಟ್ ಆಗೋಯ್ತು. ಕತೆಗೂ ಅದು ಟೈಟ್ಲ್ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಫಸ್ಟ್. ನಮಗೆ ಈ ಟೀಸರು ಟ್ರೈಲರ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಪಾಪ ಪುಣ್ಯಗಳ ಲೆಕ್ಕ, ಕರ್ಮದ ಫಲಾನುಫಲಗಳು, ಎಲ್ಲೋ ಒಂದು ಕಡೆ ಯಮಧರ್ಮರಾಜ ಒಬ್ಬನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ, ಅದಾಗ ಅವ್ರನ್ನ ಸರ್ವೈವ್ ಮಾಡೋದಕ್ಕೆ ಶಿವನ ರೂಪದಲ್ಲಿ ಒಬ್ಬರು ಕಾಯ್ತಾ ಇರ್ತಾರೆ, ಈ ಥರದ್ದೆಲ್ಲ ಅನಿಸುತ್ತೆ. ಸೊ ಅವ್ರಿಗೆ 45 ಡೇಸ್ ಇರುತ್ತಾ, ಅಥವಾ ಸತ್ತ ಮೇಲೆ ಅವ್ರಿಗೆ 45 ಡೇಸ್ ಟೈಮ್ ಇರುತ್ತಾ, ಈ ಥರದ್ದೆಲ್ಲವೂ ಸಾಕಷ್ಟು ಪ್ರಶ್ನೆಗಳಾಗಿ ಮೂಡುತ್ತೆ. ನೀವು ಹೇಳೋಕ್ಕಾಗಲ್ಲ, ಆದರೆ ಏನು ನಿರೀಕ್ಷೆ ಮಾಡ್ಬೋದು ಸರ್ ಆಡಿಯನ್ಸು? ನಿರೀಕ್ಷೆ ಅಂತ ಹೇಳಿದ್ರೆ ನೀವು ಪಿಕ್ಚರ್ ನೋಡಿದ್ಮೇಲೆ ಅದನ್ನು ಗೊತ್ತಾಗತ್ತೆ. 45 ಡೇಸ 45 ಏನಕ್ಕೆ ನಾವು ಮಡಗಿದ್ವಿ, ಏನೇನು ಆಗತ್ತೆ, ಏನೇನು ಇದಾಗತ್ತೆ ಅಂತ ಹೇಳ್ಬಿಟ್ಟು ಅದು ನೀವು ಅಲ್ಲಿ ಹೋಗಿ ಪಿಕ್ಚರ್ ನೋಡಿದಾಗ ಗೊತ್ತಾಗತ್ತೆ. ನಾವೇನೋ ಹೇಳೋದು ಅಲ್ಲೇನೋ ಆಗೋದು ಅದು ಬೇಡ. ನೀವು ಪಿಕ್ಚರ್ ನೋಡಿದ್ಮೇಲೆ ಆ 45ಕ್ಕೆ ಏನಕ್ಕೆ ನಾವು 45 ಮಡಗಿದ್ದೀವಿ ಆವಾಗ ಗೊತ್ತಾಗತ್ತೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಕೂಡ ಒಂದು ಮೊಟ್ಟೆಯ ಕಥೆಯ ಸಿನಿಮಾದಲ್ಲಿ ಹೇಗಿದ್ರೋ ಅದೇ ಅಟ್ಟೈರಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಅದು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೇಮು ಅವ್ರದ್ದು ನೀವು ಪಿಕ್ಚರಲ್ಲಿ ನೋಡಿ, ಅದು ನ್ಯಾಚುರಲ್, ಮೂವರು ನ್ಯಾಚುರಲ್. ಒಬ್ಬರಲ್ಲಿ ಅಂತ ನಾನು ಒಬ್ಬರು ಅಂತ ಹೇಳಿಲ್ಲ. ನನಗೆ ಶಿವಣ್ಣನ ನೋಡಬೇಕು, ಉಪ್ಪಿ ಸರ್ ನೋಡಬೇಕು, ಅಂದರೆ ನೀವು ಆಮೇಲೆ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಆಗಲಿ, ಮೂವರು ಅಷ್ಟೇ. ಇದರಲ್ಲಿ ಅದು ಆ್ಯಕ್ಟಿಂಗ್ ಅದು ಹೆಂಗೆ ದೇವರು ಅದು ಕಲೆ ಅದಕ್ಕೆ ಅಂತ ಆ ಥರ ಮಾಡಿದ್ದಾರೆ. ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಯಾರು ಯಾವಾಗ ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ಬೋದು. 50+ ಏಜಲ್ಲಿ ಯಾರೋ ಒಬ್ಬ ಬಂದು ಬಾಡಿ ಬಿಲ್ಡ್ ಮಾಡಿ 6 ಪ್ಯಾಕ್ ಮಾಡ್ಬೋದು. 100 ಸಿನಿಮಾಗಳಾದಮೇಲೆ ಒಬ್ಬರು ಹೀರೋ ಆಗ್ಬೋದು. ಶರಣ್ ಅವ್ರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಅದೇ ರೀತಿ 100 ಸಿನಿಮಾಗಳಾದ ಮೇಲೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಅನ್ನೋದನ್ನು ಈ ಸಿನಿಮಾ ಮೂಲಕ ಅರ್ಜುನ್ ಜನ್ಯ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅರ್ಜುನ್ ಜನ್ಯ ಅವರ ಈ ಒಂದು ಬೋಲ್ಡ್ ಸ್ಟೆಪ್ಪು, ಯಾವುದೋ ಒಂದು ಸಣ್ಣ ಕತೆ ಇಟ್ಕೊಂಡು ಒಂದು ಏನೋ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ಬೋದಿತ್ತು ಇಂಡಸ್ಟ್ರಿಗೆ. ಅವ್ರದ್ದೊಂದು ವಿಷನ್ ಇತ್ತು, ಅದನ್ನು ತೆರೆಗೆ ತರೋದಕ್ಕೆ, ಸಾಕಾರ ಮಾಡೋದಕ್ಕೆ ಕಾರಣಕರ್ತರು ನೀವು. ಸೊ ಅವ್ರ ಮೇಲೆ ಅಷ್ಟು ದೊಡ್ಡ ಭರವಸೆ ಇಡೋದಕ್ಕೆ ಸ್ಟ್ರಾಂಗ್ ಪಾಯಿಂಟ್ ಏನು ಸರ್? ಇಲ್ಲ, ಭರವಸೆ ಅಂದರೆ ಫಸ್ಟು ನಾನು ಕತೆ ಹೇಳಿದೆ. ಇದು ಡಿಫ್ರೆಂಟಾಗಿ ಕತೆ. ಇವಾಗ ನಾನು ಹೆಚ್ಚು ಕಮ್ಮಿ 7-8 ವರ್ಷ ನಾನು ಬಂದಿದ್ದೀನಿ ಇಂಡಸ್ಟ್ರಿಗೆ. ಒಬ್ಬೊಬ್ರು ಬಂದು ಒಂದೊಂದು ಕತೆ ಹೇಳ್ತಾಯಿದ್ರು. ಆ ಕತೆ ನಾವು ಕೇಳ್ತಾ ಇದ್ವಿ. ಫಸ್ಟ್ ಅದು ಕೇಳ್ತಾ ಇಲ್ಲ. ಇವಾಗ ಕತೆ ಇದು ಹೆಂಗಪ್ಪ ಅಂದರೆ ರಿಪೀಟ್ ಅವ್ರು ಸರಿಯಾಗಿ ಹೇಳ್ತಾ ಇರಲಿಲ್ಲ. ಇದು ನೀವು ಸ್ಕ್ರೀನ್ ಮೇಲೆ ಹೆಂಗೆ ತರ್ತೀಯಪ್ಪ, ಇವಾಗ ಕೆಲವರು ಒಂದೊಂದು ಥರ ಕತೆ ಹೇಳ್ತಾರೆ, ಅದು ಮಾಮೂಲಿ ಹೊಟ್ಟಿನ. ಇವಾಗ ನಾವು ಎಲ್ಲೋ ಒಂದು ಕಡೆ ಕೇಳಿರ್ತೀವಿ ಆ ಥರ ಕತೆ. ಈ ಕತೆ ಇದೆಯಲ್ಲ, ನಾನು ಇದುವರೆಗೂ ಕೇಳೇ ಇರಲಿಲ್ಲ. ಈ ಕತೆ ಏನು ಅಂತ ಹೇಳಿದ್ರೆ ಎಲ್ಲರೂ ನೋಡುವಂಥ ಕತೆ ಇದು. ಎಲ್ಲರ ಮನೆಗಳಲ್ಲಿ ನಡೆಯುವಂಥ ಕತೆ, ಎಲ್ಲರ ಜೀವನದಲ್ಲೂ ನಡೆಯುವಂಥ ಕತೆ. ಇದು ಒಂಥರ ಡಿಫ್ರೆಂಟಾಗಿ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅದು ನಾವು ಯಾವ ರೀತಿ ನನಗೆ ಅದು ಸರಿಯಾಗಿ ಹೇಳಕ್ಕೆ ಬರಲ್ಲ. ಅದು ಪಿಕ್ಚರಲ್ಲಿ ನೋಡಿ ಗೊತ್ತಾಗುತ್ತೆ. ಆ ಕತೆಗೆ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ. ನೀವು ಎಲ್ಲಿ ಹೇಳ್ಬಿಡ್ತಿಲ್ಲೋ ಅಲ್ಲ, ತುಂಬ ಕಾನ್ಶಿಯಸ್ ಆಗಿ ಹೇಳ್ತಾ ಇದ್ರೆ, ಎಲ್ಲಿ ಅದನ್ನು ರಿವೀಲ್ ಮಾಡಿಬಿಡ್ತಿಲ್ಲೋ ಅಲ್ಲ ಇದರಲ್ಲಿ. ಪಿಕ್ಚರ್ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಕತೆ ಅಂತ. ಇದು ಎಲ್ಲೂ ನಾನು ಫಸ್ಟೇ ನಾನು ಸುಮಾರು ಸಲ ಹೇಳಿದ್ದೀನಿ, ಈ ಕತೆ ಯಾರೂ ತಗೊಂಡಿಲ್ಲ. ಈ ಕತೆ ತಗೊಳ್ಳೋಕ್ಕೆ ಸ್ವಲ್ಪ ಧೈರ್ಯನೂ ಬೇಕು.
ಇದು ನನ್ನಂತ ನನಗೆ ಈ ಕತೆ ಬಗ್ಗೆ ಅಷ್ಟು ಗೊತ್ತಿಲ್ಲ. ಫಸ್ಟ್ ಏನೋ ಹುಮ್ಮಸ್ ಕತೆ ಚೆನ್ನಾಗಿದೆ ಅದೇ ಅಂತ ನಾನು ಹೆಚ್ಚು ಕಮ್ಮಿ ಎಲ್ಲ ಶೂಟಿಂಗ್ ಆದ್ಮೇಲೆ ಕೆಲವರು ಹೇಳಿದ್ರು ಫ್ರೆಂಡ್ಸ್ ಎಲ್ಲ ಅಂತ, ಎಷ್ಟು ಧೈರ್ಯ ಇತ್ತು ನೀನು ಈ ಕತೆ ತಗೊಳಕ್ಕೆ, ಹೆಂಗೆ ಇದು ಅಂತ. ಆಮೇಲೆ ನಾನು ಡೈರೆಕ್ಟರ್ ಸರ್ ಏನು ಸರ್ ಹಿಂಗೆ ಹೇಳ್ತಾರೆ, ಅಣ್ಣ ಬಿಡಣ್ಣ ದೇವ್ರಿದ್ದಾರೆ, ನೀವು ಏನಣ್ಣ ನೀವು ಅದೆಲ್ಲ ನೀವು ಇದು ಮಾಡ್ಕೋಬೇಡಿ ಅಣ್ಣ, ಕತೆ ಅಣ್ಣ ಇದು ಹೇಳ್ತಾರೆ ಬಿಡಣ್ಣ ಜನ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ನನಗೆ ಕ್ಯೂರಿಯಾಸಿಟಿ ಆಯ್ತು, ಏನು ಇಷ್ಟು ಈ ಕತೆ ನಾವು ತೊಗೊಂಡು ಬಂದು ಹಿಂಗೆ ಎಂಡ್ ಮಾಡಿದ್ದೀವಲ್ಲ, ಇದೆಲ್ಲ ದೇವ್ರ ಆಶೀರ್ವಾದನೆ ನಮಗೆ ಅಂತ ನಾನು ಆವಾಗ ಅಂದ್ಕೊಂಡೆ. ನಾನು ಈಗ ಇದುವರೆಗೂ ಯಾರೂ ತೊಗೊಂಡಿಲ್ಲ ಈ ಕತೆನ, ಯಾರೂ ತೊಗೊಂಡಿಲ್ಲ. ಎಲ್ಲ ಮನೇಲಿ ನಡೆಯುವಂಥದ್ದೇ ಕತೆ ಅದು. ನಮ್ಮದು ಇಂಡಿಯನ್ ಸಂಸ್ಕೃತಿ, ಈ ಸಂಸ್ಕೃತಿಯಲ್ಲಿ ಅದೊಂದು ಅಧ್ಯಾಯ. ಆ ಅಧ್ಯಾಯ ಯಾರೂ ತೊಗೊಂಡಿಲ್ಲ, ಅದು ನಾವು ತೊಗೊಂಡಿದ್ದೀವಿ. ನೀವು ಅದನ್ನು ನೋಡಿಬಿಟ್ಟು ನೀವು ಆಮೇಲೆ ನೆಕ್ಸ್ಟ್ ನನ್ನ ಕ್ವಶನ್ ಕೇಳಿದ್ರೆ ನಾನು ಹೇಳ್ಬಲ್ಲೆ ಅದು. ಎಸ್ ಸರ್, ಈಗ ನಮಗೆ ಸೋಫಾರ್ ಬಿಟ್ಟಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ಇದು ಫ್ಯಾಂಟಸಿ ವರ್ಲ್ಡಾ ಅಥವಾ ರಿಯಾಲಿಟಿಗೆ ತುಂಬ ಹತ್ರ ಇರೋದಾ ಅಂತ ಎಲ್ಲವನ್ನೂ ನೋಡಿದಾಗ ಹೌದು ಇದು ಫ್ಯಾಂಟಸಿಯೂ ಹೌದು ಅನಿಸುತ್ತೆ, ರಿಯಾಲಿಟಿಗೂ ತುಂಬ ಹತ್ರ ಇದೆ ಅನಿಸುತ್ತೆ. ಸೊ ಯಾವ ಜಾನರ್ ಸಿನಿಮಾ ಅಂದ್ಕೋಬೋದು ಸರ್? ತುಂಬ ರಿಯಾಲಿಟಿಗೆ ಹತ್ರ ಸರ್. ಓಕೆ, ಖಂಡಿತ ಅದೇ ಹೇಳ್ಬಲ್ಲೆ ಸರ್. ಆಮೇಲೆ ನೀವೇನು ಬೇಕೋ ತಿಳ್ಕೊಬೋದು ಸರ್. ನೀವು ಕತೆ ರಿವೀಲ್ ಆಗುತ್ತೆ, ಸೊ ಕತೆ ರಿವೀಲ್ ಆಗದೆ ಇರೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆಫ್ಟರ್ ಟಪಾಂಗೋ ಸಾಂಗ್ ಮಾಡಿಸಿದ್ರ ಹೇಗೆ ಅಂತ ಪ್ರಮೋಷನ್ಸ್ಗೋಸ್ಕರ? ಇಲ್ಲ, ನಮ್ಮ ಪಿಕ್ಚರಲ್ಲಿ ಸಾಂಗೇ ಇಲ್ಲ, ನಮ್ಮ ಪ್ರಮೋಷನ್ಗೆ ಒಂದು ಸಾಂಗ್ ಬೇಕಲ್ವ. ಪ್ರಮೋಷನಲ್ಲೇ ನಾವೊಂದು ಲೈಟಾಗಿ ಒಂದು ಇಂಟ್ ಕೊಟ್ಟಿದ್ದೀವಿ ಕತೆಗೆ. ನಮ್ಮ ಕತೆಗೆ ಏನು ಬೇಕೋ ಅದರಲ್ಲೂ ಕೊಟ್ಟಿದ್ದೀವಿ. ಹೌದು, ಟೀಸರಲ್ಲಿ ನಾವು ನೋಡಿದಾಗ ಒಂದು ಭಯದ ವಾತಾವರಣದಲ್ಲಿ ಇರ್ತಕ್ಕಂಥ ರಾಜ್ಬಿ ಶೆಟ್ಟಿ ಒಂದು ಕ್ಯಾರೆಕ್ಟರ್ ನೋಡ್ತೀವಿ. ಆಫ್ಟರ್ ಟಪಾಂಗೋ ಸಾಂಗಲ್ಲಿ ಕೂಡ ನಾಯಿಗಳು ಅಟ್ಟಿಸ್ಕೊಂಡ್ ಬರುತ್ತೆ, ಅದೇ ಭಯದ ವಾತಾವರಣದಲ್ಲಿ ಅವರು ಓಡ್ತಾರೆ, ಮತ್ತೆ ಅವ್ರನ್ನ ಎಲ್ಲೋ ಹೋಗಿ ಬೀಳ್ತಾರೆ, ಯಾರೋ ಪ್ರೊಟೆಕ್ಟ್ ಮಾಡ್ತಾರೆ, ಅಲ್ಲೊಂದು ಪ್ರಪಂಚ ಇರುತ್ತೆ. ಅಲ್ಲ, ನೀವು ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದು ಭಯ ಅನ್ನೋದು ಏನು, ಅದು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ಶಿವಣ್ಣ ಅವ್ರಿಗೆ ನಾನು ಇದೇ ಪ್ರಶ್ನೆ ಕೇಳ್ತಾ ಇದ್ದೆ, ಅಂದರೆ ಸಿನಿಮಾದಲ್ಲಿ ಕತೆ ಎಲ್ಲಿ ರಿವೀಲ್ ಆಗಿಬಿಡುತ್ತೋ ಅಂತ ಈ ಸಾಂಗ್ ಮಾಡಿದ್ರೆ ಹೇಗೆ ಅಂತ ಕೇಳಿದ್ದಕ್ಕೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಸಾಂಗಲ್ಲೇ ಕತೆಯ ಎಳೆ ಇದೆ ಅಂತಕ್ಕಂಥ ಮಾತನ್ನ ಶಿವಣ್ಣ ಅವ್ರು ಹೇಳ್ತಿದ್ರು. ಇದೆ, ಸ್ವಲ್ಪ ಇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ, ಇದೆ ಕತೆ, ಅದನ್ನು ನೀವು ಗೆಸ್ ಮಾಡ್ಬೋದು. ಆ ಸಾಂಗಿಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಯಾಕಂದ್ರೆ ನೀವು ಅಲ್ಲೆಲ್ಲೋ ಆಫ್ರಿಕಾದಿಂದ ಗೆಟ್ಟೋ ಕಿಡ್ಸ್ನ ಕರ್ಕೊಂಬರ್ತೀರಾ ಫ್ಲೈಟ್ ಹಾಕ್ಕೊಂಡು, ಪಾಪ ಅವ್ರಿಗೆ ಇದೆಲ್ಲ ಹೊಸ ಪ್ರಪಂಚ, ಇಲ್ಲಿಗೆ ಬಂದು ಅವರು ಇಲ್ಲಿ ಆ್ಯಕ್ಟ್ ಮಾಡಿ ಒಂದು ನನಗೆ ತಿಳಿದಂಗೆ ಒಂದು ಸಣ್ಣ ಬಜೆಟ್ ಸಿನಿಮಾನೇ ತೆಗಿಬೋದಿತ್ತು, ಅಷ್ಟು ಖರ್ಚು ಮಾಡಿದ್ದೀರಾ ಅನಿಸುತ್ತೆ. ಖರ್ಚಾಗಿದೆ, ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು, ನಮ್ಮ ಕತೆನೇ ಒಂದು ಡಿಫ್ರೆಂಟಾಗಿದ್ದಾಗ ಎಲ್ಲ ಡಿಫ್ರೆಂಟಾಗೇ ಮಾಡಬೇಕು ಅಂತ ನೋಡಿ ಅದು ಪಿಕ್ಚರೇ ಮಾಡಿಸ್ಕೋತಾ ಇದೆ ಈ ಐಡಿಯಾ ಅಂತ. ಹಿಂಗೆ ಯೂಟ್ಯೂಬಲ್ಲಿ ಹುಡುಗರದು ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಯಾರೋ ಜಿಕೋ ಕಿಡ್ಸ್ ಅಂತ ಅವರು ಅಂತ ನೋಡ್ಬಿಟ್ಟು ನನಗೊಂದ್ಸಲಿ ಫೋನ್ ಮಾಡಿದ್ರು, ಸರ್ ಇದು ನೋಡಿ ಸರ್ ಅಂತ. ನಾನು ಹೇಳಿದ್ದು ಅರ್ಜುನ್ ಸರ್ ಹೇಳಿದ್ದು. ನನಗೆ ಹೇಳಿದ್ರು, ಅಣ್ಣ ಈ ಹುಡುಗರು ಕರ್ಕೊಬಂದು ಇಲ್ಲೊಂದು ಡ್ಯಾನ್ಸ್ ಮಾಡಿದೆ ಸರ್, ಅಲ್ಲಿಂದ ಕರ್ಕೊಬಂದು ಮಾಡ್ಸೋಕ್ಕಾಗತ್ತಾ ಸರ್ ಅಂತ ಹೇಳಿದ್ರು. ಇಲ್ಲ ಅಣ್ಣ ನಾವೇ ಅಲ್ಲಿ ಹೋಗೋಣ ಅಂತೇಳಿ ಫಸ್ಟ್ ನಾವೇ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಬರೋಣ ಅಂತ ಐಡಿಯಾ ಇದ್ದಿತ್ತು. ಆಮೇಲೆ ಅಲ್ಲೆಲ್ಲ ಇದಾಗ್ಬಿಟ್ಟು ನಮ್ಮದು CG ಒಬ್ಬ ಯಶ್ ಅಂತ ಇದ್ದಾನೆ, ಇದನ್ನು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಆವಾಗ ಅವರು ನಮ್ಮ ಯಶ್ ಗೌಡ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಕೊಟ್ಟು ಅಲ್ಲೊಬ್ರು ಇದು ಮಾಡಿ ಅವಾಗ ಇದು ಮಾಡಿದ್ರು. ಸರಿ ಅಂತ ನಾವೇ ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಬರೋಣ ಅಂತ ಫಸ್ಟೇ ಐಡಿಯಾ ಮಾಡ್ಕೊಂಡು ಇದ್ದಿದ್ದು. ಆಮೇಲೆ ಬರ್ತಾ ಅಂತ ಅಣ್ಣ ಅವ್ರನ್ನೇ ಇಲ್ಲಿ ಕರೆಸ್ಬಿಟ್ರೆ ಹೆಂಗಿರತ್ತೆ ಅಂತ. ಸರ್ ಬೆಸ್ಟ್ ಕರೆಸ್ಬಿಡಿ ಸರ್, ನಾವಲ್ಲಿ ಹೋಗಿ ಅಲ್ಲಿ ಮಾಡ್ಕೊಂಬರೋದು ಹೆಂಗಿರುತ್ತೆ ಮತ್ತೆ ಇದಂತ ಕರೆಸಿ ಅಂತ. ಆಮೇಲೆ ಅವ್ರ ಏಜೆಂಟ್ ಒಬ್ರು ಮಾಡಿಕೊಂಡು ವೀಸಾಗಳು ಅವ್ರದ್ದು ಏನು ಬೇಕು ಅಂತ ಅದೆಲ್ಲ ಪ್ರೊಸೀಜರ್ ಮಾಡೋಕ್ಕೆ ಒಂದು 2-3 ತಿಂಗಳಾಯ್ತು. ಅದೆಲ್ಲ ಮಾಡಿ ಅವ್ರು ಕರೆಸ್ತೀವಿ, ಅವ್ರು ಪಾಪ ಅಂತ ಕರೆಸ್ಬಿಟ್ಟು ಇಲ್ಲೇ ಅವರು ಹೆಚ್ಚು ಕಮ್ಮಿ ಒಂದು 15 ದಿವಸ ಇದ್ದರು ಕರೆಸಿ. ಆಮೇಲೆ ನಮ್ಮ ಈ ಸಾಂಗಿಗೆ ಕೊರಿಯೋಗ್ರಫರ್ ಅಂತ ಹೇಳ್ಬಿಟ್ಟು ಇವರು ಅರ್ಜುನ್ ಜನ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರನ್ನೆಲ್ಲ ನಾವು ವೀಸಾ ಎಲ್ಲ ರೆಡಿ ಮಾಡ್ತಾ ಇದ್ವಿ, ಇನ್ನೇನು ಬರ್ತಾರೆ ಅಂತ. ಆಮೇಲೆ ಫೈಟ್ ಮಾಸ್ಟರ್ ಯಾರು ಅಣ್ಣ, ಈ ಸಾಂಗಿಗೆ ಜಾನಿ ಮಾಸ್ಟರೇ ಬೇಕಣ್ಣ, ಕೊರಿಯೋಗ್ರಫರು ಅವರೇ ಬೇಕಣ್ಣ ಅಂದ. ಸರ್ ಅಷ್ಟು ಬೇಕಾ, ಅವರೆಲ್ಲ ಇಲ್ಲಿ ಬಂದು ಸಿಕ್ಕಾಬೇಕು ಖರ್ಚೈತೆ. ಇಲ್ಲಣ್ಣ ಇದು ನಮ್ಗೆ ಪ್ರಮೋಷನ್ ಸಾಂಗು, ಏನೋ ಒಂದು ಮಾಡಬೇಕಣ್ಣ, ಇದು ಏನೋ ಮಾಡಬೇಕು. ಸರಿ ಆಯಿತು ಸರ್ ಮಾಡಿ ಅಂತ ಅವರು ಜಾನಿ ಮಾಸ್ಟ್ರು 3-4 ಥರ ಅವರು ಇದು ಮಾಡಿಕೊಟ್ರು. ಅದು ಸಾಂಗು ಏನು ಹೇಳ್ತೀವಿ, ಅದು ವರ್ಷನ್ಸ್ 3-4 ವರ್ಷನ್ಸ್ ಮಾಡಿದ್ರು. ಆಮೇಲೆ ಮ್ಯೂಸಿಕ್ ಇವ್ರೊಂದು ಕೊಡ್ತಾರೆ, ಅವ್ರೊಂದು ಡ್ಯಾನ್ಸ್ ಮಾಡ್ತಾರೆ, ಅದು ಸಟ್ಟೇ ಆಗಿಲ್ಲ. ಆಮೇಲೆ ಲಾಸ್ಟ್ ಫೈನಲಲ್ಲಿ ನನಗೆ ಹೇಳಿದ್ರು, ಅಣ್ಣ ಇದೇನೋ ಅವರು ನಮ್ಗೆ ಗೊತ್ತಾಗಲ್ಲ ಅದೇನೋ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಕೊಟ್ಟರು ನನಗೆ. ಅಣ್ಣ ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು.
ಸರ್ ತುಂಬ ಚೆನ್ನಾಗಿದೆ ರ್ಯಾಪ್ ಸ್ಟೈಲ್. ರ್ಯಾಪ್ ಸ್ಟೈಲು ರ್ಯಾಪ್ ಸ್ಟೈಲು ಓಕೆ ತುಂಬ ಚೆನ್ನಾಗಿದೆ ಸರ್, ಇದು ಮಾಡಿ ಸರ್ ಅಂತೇಳಿ ಓಕೆ ಅದನ್ನು ಮಾಡಿ ಆಮೇಲೆ ಹುಡುಗರು ಬರೋಕ್ಕೂ ಇವ್ ಜಾನಿ ಮಾಸ್ಟರ್ ಇಲ್ಲೇ ನಾವು ಕರೆಸಿ ನಾವು ಇಲ್ಲಿ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದು. ಓಕೆ ಎಷ್ಟು ಜನ ಕರೆಸಿದ್ರಿ ಸರ್ ಗೆಟ್ಟೋ ಕಿಡ್ಸ್ನ ಅಲ್ಲಿಂದ? ಅವ್ರು ಒಂದು 15 ಜನ ಬಂದಿದ್ರು. ಓಕೆ 15 ಜನ ಬಂದು ಇಲ್ಲಿ ರೂಮ್ ಹಾಕು ಪಾಪ ಮಾಡಿದ್ರು ಅವರು. ಅವರು ಬಂದು ಇಲ್ಲೇ ನಾವು ಶೂಟ್ ಮಾಡಿದ್ವಿ. ಆಮೇಲೆ ಜಾನಿ ಮಾಸ್ಟ್ರು ಬೆಂಗಳೂರು ಕರೆಸಿ ಅವ್ರದ್ದು ಎಲ್ಲ ಮಾಡಿ ಆಮೇಲೆ ನಾವು ಶಿವಣ್ಣ ಆವಾಗ ತಾನೇ ಆಪ್ರೇಷನ್ ಮಾಡ್ಕೊಂಡು ಅದು 15 ದಿವಸನ 15 ದಿವಸ ಆಯಿತು. ಸರ್ ಬೇಡ ಸರ್ ಇವಾಗ ಬಂದಿದ್ದಾರೆ ಅಂತ ಅನ್ನ ಇನ್ನೂ ಲೇಟಾಗಿ ಮಾಡೋಣ ಬೇಕಾದ್ರೆ ಅಂತಂದನ್ನ ಇರೋಣ ಕೇಳ್ತೀನಿ ಬರ್ತೀನಮ್ಮ ಅಂತ ಹೇಳ್ತೀನಿ. ಸರ್ ನಿಜ ಹೇಳ್ತಾ ಇದ್ದೀರಾ? ಅಣ್ಣ ನಾನು ಸುಳ್ಳು ಹೇಳ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ರು. ನನಗೆ ಶಾಕ್ ಆಗೋದು. ನಾವು ಇಲ್ಲಪ್ಪ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಇದು ಅಂತ. ಇವಾಗ ನಮ್ಗೆ ಏನಾದ್ರು ಒಂದು ಚೂರಾದ್ರೇನೋ ಒಂದು ದಿನ ಅಂದ ಅಯ್ಯೋ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಒಂದು ಮೈಂಡೇ ಚೇಂಜ್ ಆಗ್ಬಿಡುತ್ತೆ. ಏನು ಹಿಂಗೆ ಆಪ್ರೇಷನ್ ಮಾಡ್ತೀವಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ. ನಿಜವಾಗ್ಲೂ ನಾನು ಇನ್ನೊಬ್ಬರು ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಶಿವಣ್ಣನ ಥರ ಇನ್ನೊಬ್ಬರು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಆನೆಸ್ಟಾಗಿ ಹೇಳ್ತೀನಿ. ಬಂದವರು ಆ ಡ್ರೆಸ್ ಹಾಕ್ಕೊಂಡು ಎಷ್ಟು ಲವ್ಲೈಕೆಯಿಂದ ಡ್ಯಾನ್ಸ್ ಮಾಡಿದ್ರು ಅಂದರೆ ಫಸ್ಟ್ ದಿನ ನಾನು 2 ಸಲ ಹೋದೆ. ನನಗೆ ಸುಸ್ತಾಗೋಯ್ತು. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಏನದು ಎನರ್ಜಿ ಇದೇನಿದು ಇಲ್ಲ. ಇವ್ರಿಗೆ ದೇವ್ರ ಆಶೀರ್ವಾದ ಹಿಂಗಿರತ್ತೆ, ಬೈ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅವ್ರಿಗೆ ಎನರ್ಜಿ. ನನಗೆ ಏನಂತಂದ್ರೆ ನಮಗೆ ಶಿವನೇ ಇಲ್ಲಿ ತಾಂಡು ಆಡ್ದಂಗೆ ಆಡ್ತಾವ್ರಲ್ಲ ಅಂತ ನನಗೊಂಥರ, ಅಯ್ಯೋ ಡ್ಯಾನ್ಸ್ ಆಡ್ತಾರೆ ಅಲ್ಲಿ ಕೂತ್ಕೋತಾರೆ ಅಂತ ನನಗೆ ಒಂಥರ ಇದು. ನಾನು ಆಮೇಲೆ ಡೈರೆಕ್ಟ್ರು ಏನು ಸರ್ ಇದು ನೋಡೋಣ ಎನರ್ಜಿ ಅಂತ. ಇದೆಲ್ಲ ದೇವ್ರು ಒಬ್ಬೊಬ್ರಿಗೆ ಕೊಡೋದು, ಎಲ್ಲರಿಗೂ ಕೊಡೋಲ್ಲ. ಮೈಂಡ್ ಸೆಟ್ ಆಗಲಿ, ಇದಾಗಲಿ, ಆ ಎನರ್ಜಿ ಆಗಲಿ, ಆಮೇಲೆ ಇಷ್ಟಿದ್ರೂ ಎಲ್ಲರ ಹತ್ರ ನಗ್ನಗ್ತಾ ಇರೋದಾಗಲಿ, ಆಮೇಲೆ ಇರೋದಂಗೆ ಇದ್ದಂಗೆ ಹೇಳೋದಾಗಲಿ, ಅದೆಲ್ಲ ಎಲ್ಲರಿಗೂ ಕೊಡೋಲ್ಲ. ಅದು ಕೊಡೋದು ಒಬ್ಬರಿಗೆ, ನನಗೆ ಗೊತ್ತಿದ್ದಂಗೆ ಅದು ಶಿವಣ್ಣನಿಗೆ ಅನಿಸುತ್ತೆ. ಸೂಪರ್ ಸರ್, ಸೂಪರ್. ಇನ್ನು ಸಿನಿಮಾದಲ್ಲಿ ಈ ನಮ್ಮ ಕನ್ನಡದ ತ್ರಿಮೂರ್ತಿಗಳನ್ನು ಹೊರತುಪಡಿಸಿ ಸಾಕಷ್ಟು ಜನ ತಾರಾಗಣ ಇದೆ. ಸೊ ಯಾರ್ಯಾರೆಲ್ಲ ಇದ್ದಾರೆ ಸರ್? ನಮ್ಮ ಶಿವಣ್ಣ, ಉಪ್ಪಿ ಸಾರು, ರಾಜ್ ಬಿ ಶೆಟ್ಟಿ ಸಾರು, ಸುಧಾರಾಣಿ ಮೇಡಮು, ಜಾಫರ್ ಅಂತ ಅವರು ಇದ್ದಾರೆ, ಮೊಟ್ಟೆ ರಾಜೇಂದ್ರ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ಇವರು ಪ್ರಮೋದ್ ಶೆಟ್ಟಿ, ನಮ್ಮ ಪ್ರಮೋದ್ ಶೆಟ್ಟಿ ಅವರು, ಇವರೆಲ್ಲ ಇದ್ದಾರೆ. ನೀವು ಆ ಪ್ರಮೋದ್ ಶೆಟ್ಟಿ ಅವ್ರದ್ದು ಒಂದು ಫೈಟ್ ನೋಡಬೇಕು. ಅವ್ರದ್ದು ಅವ್ರಿಗೆ ನಮ್ಮ ಅರ್ಜುನ್ ಜನ್ಯ ಅವರೊಂದು ಮ್ಯೂಸಿಕ್ ಮಾಡಿರೋದು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಅದು ನೋಡ್ಬೇಕು. ಅದು ಅದೇ ಇದರಲ್ಲಿ ಟ್ರೈಲರ್ ಜಲಕಲ್ಲಿ ಒಂದು ಬರ್ತಾರಲ್ಲ ಅವರು, ಅದೇನಾ ಮಾಂಸ ಕಡಿಯೋ ಹತ್ರದಿಂದ ಪಿಕ್ಚರ್ ನೋಡಿ ಅದಂತ ನಾನು ಹೇಳಲ್ಲ. ಆ ಮ್ಯೂಸಿಕ್ ಮಾತ್ರ ನನ್ಗೆ ಗೊತ್ತಿದ್ದಂಗೆ ಆ ಮ್ಯೂಸಿಕಲ್ಲಿ ಒಂದು 20 ಸಲ ನಾನು ನೋಡಿರ್ತೀನಿ. ಅದು ಮಾತ್ರ ಆ ಸೀಕ್ವೆನ್ಸ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಸಿನಿಮಾ ಎಷ್ಟು ರಿಚ್ ಆಗಿದೆ ಅನ್ನೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಕೂಡ ವಿಟ್ನೆಸ್ ಆಗ್ತಾ ಇದೆ. ಸೊ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ, ಸತ್ಯ ಹೆಗಡೆ ಅವರ ಕ್ಯಾಮ್ರಾವನ್ನು ನನಗೆ ಗೊತ್ತಿದ್ದಂಗೆ ನಮ್ಮ ಪಿಕ್ಚರ್ಗೆ ಅವರೇ ಸೂಕ್ತ ಅನ್ಸುತ್ತೆ. ಇವಾಗ ನೋಡ್ತಾ ಇದ್ದರೆ ಅವರು ಇವಾಗ ಪಿಕ್ಚರ್ ನನಗೆ ಅಷ್ಟು ಟೆಕ್ನಿಕಲ್ ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಫಸ್ಟ್ ಏನೋ ಪಿಕ್ಚರ್ ತೆಗಿತಾರೆ ಅಂದ್ಕೊಂಡಿದ್ವಿ. ಇವಾಗ ಲಾಸ್ಟಲ್ಲಿ ನಾನು ಇವಾಗ ಫೈನಲ್ ಆದಮೇಲೆ ನೋಡಿದ್ರೆ ಸತ್ಯ ಹೆಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಲಿವುಡ್ಡು ಬಾಲಿವುಡ್ ಥರ ಕ್ಯಾಮ್ರಾಮ್ಯಾನ್ ಇದ್ದಾರಲ್ಲ, ಆ ಥರ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ನಾನು ಬೆಳಗ್ಗೆನೂ ಸಿಕ್ಕಿದ್ರು ಪಿಕ್ಚರ್ ನೋಡ್ಬಿಟ್ಟು ದಬ್ಕೊಂಬಿಟ್ಟೆ, ಪ್ಲೀಸ್ ಸರ್ ಸೂಪರಾಗಿ ಮಾಡಿದ್ದೀರಾ ಅಂತ. ಸರ್ ಟೀಸರ್ ನೋಡಿದಾಗ ಒಂದು ಡೈಲಾಗ್ ಇದೆ, ಮನುಷ್ಯನಿಗೆ ಸತ್ತೋದ್ಮೇಲೆ ಜಾಸ್ತಿ ಪ್ರೀತಿ ಕೊಡ್ತೀವಿ, ಅದೇ ಬದುಕಿದ್ದಾಗ ಯಾಕೆ ಕೊಡಲ್ಲ ಅಂತಕ್ಕಂಥದ್ದೊಂದು. ನಮ್ಮ ನಿಜ ಜೀವನದಲ್ಲೂ ಅದೇ ಅಲ್ವಾ ಸರ್? ಸತ್ತೋದ್ಮೇಲೆ ಎಲ್ಲರೂ ಅಯ್ಯೋ ಎಂಥ ದೇವತಾ ಮನುಷ್ಯನಪ್ಪ ಹೋಗ್ಬಿಟ್ಟ ಅಂತ ಮಾತಾಡ್ಕೊಂತೀವಿ, ಇದ್ದಾಗ ಪ್ರೀತಿ ಯಾಕೆ ತೋರಿಸಲ್ಲ ಅಂತ. ಸರ್ ಅದು ಸಹಜ ಆಗ್ಬಿಟ್ಟಿದೆ ಸರ್, ಅದು ಲೋಕಾರೂಢಿ ಅಲ್ವಾ. ಇವಾಗ ನಾವು ಅಷ್ಟೇ, ನಾನು ಇಷ್ಟು ಸತ್ಯರಿಚಂದ್ ನಾನು ಮಾತಾಡ್ಬೋದು. ನಾನು ಇವಾಗ ಹೋದರೆ ಅದು ನಾವು ಎಲ್ಲಾದರೂ ಸ್ವಲ್ಪ ಏನಾದರೂ ಅವ್ರಿಗೂ ನಮ್ಗೆ ಇದಾದರೆ ಬಿಡಪ್ಪ ಅಂತ ಹಿಂಗೆ ಹೋಗ್ಬಿಡ್ತೀವಿ. ಅದನ್ನು ಮನಸ್ಸಲ್ಲಿ ಇರುತ್ತೆ. ಅದನ್ನು ಅದೇ ನಾನು ಹೇಳೋದು, ಎಲ್ಲರ ಮನೆಯಲ್ಲಿ ತಲುಪಿಸ್ಬೇಕು ಅಂತ ಹೇಳ್ತಾರೆ. ನೀವು ಇವಾಗ ಕೇಳಿದ್ರಲ್ಲ, ಈ ಪದಗಳಾಗಲಿ ಇದಾಗಲಿ ಇದೆಲ್ಲ ಎಲ್ಲರ ಮನಸ್ಸಲ್ಲೂ ಹೋಗಿ ಸೇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರ ಮನೆಗೂ ಸೇರಬೇಕು. ಇವಾಗ ಇದು ಒಳ್ಳೆ ಕ್ವಶನ್ ಇದು. ಥ್ಯಾಂಕ್ ಯು. ಎಸ್ ಸರ್, ಇನ್ನು ಶಿವಣ್ಣ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ, ಅವರ 129+ ಸಿನಿಮಾಗಳಲ್ಲಿ 45 ಬಿಟ್ಟು ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ ಸರ್? ನಾನು ಪಿಕ್ಚರ್ ಯಾವಾಗಂತ ಆನಂದ್ ರಥಸಪ್ತಮಿ. ಫಸ್ಟ್ ಆವಾಗ ನಾನು ಬೆಂಗಳೂರಿಗೆ ಬಂದು ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಗಿರ್ಬೋದು. ಆವಾಗ ನಾನು ಇದೇ ಸದಾ ಸಿನಿಮಾದಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಅವ್ರು ಶಿವಣ್ಣ ನೋಡೋಕೆ ಹೋದೆ. ಆವಾಗ ಶಿವಣ್ಣ ಹೇರ್ ಸ್ಟೈಲ್ ಬಿಡಿ, ಆವಾಗ ಆ ಹೇರ್ ಸ್ಟೈಲು
ನಾವೆಲ್ಲ ಅವಾಗ ಹುಡುಗರು ಅವಾಗ ನೋಡೋಕೆ ಹೋಗ್ತಾ ಇದ್ವಿ. ಇಲ್ಲಿ ಸದಾಶಿವನಗರದಾಗ ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಸೀನು, ಅವಾಗ ನಮ್ಗೆ ಅವಾಗ ಹೇಳೋಕೆ ಬರಲ್ಲ. ಅವಾಗ ನಾವೆಲ್ಲ ಹಳ್ಳಿಯಿಂದ ಬಂದಿರೋದು ಇಲ್ಲ, ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಆನಂದ್ ಹೆಚ್ಚು ಕಮ್ಮಿ ನಾನೊಂದು 5-6 ಸಲ ನೋಡಿರ್ತೀನಿ. ನಮ್ದಲ್ಲಿ ಶಾಂತಿ ಟಾಕೀಸು, ರಥಸಪ್ತಮಿ ಇವೆರಡು ನೆಕ್ಸ್ಟ್ ರಥಸಪ್ತಮಿ ಬಂತು. ಆವಾಗಿಂದ ಆ ಪಿಕ್ಚರೇ ನಮ್ಗೆ ತುಂಬ ಇಷ್ಟ. ಟು ವಿ ಇದೊಂದೊಂದು ಸಾಂಗ್ ಇದೆ ನೋಡಿ, ಅದಂತ ಆವಾಗ ಅವೆಲ್ಲ ತುಂಬ ಇಷ್ಟ ಅದು ನನಗೆ. ಆವಾಗ ಆ ಪಿಕ್ಚರ್ ತುಂಬ ಇಷ್ಟ, ಯಾಕೆಂದರೆ ಆ ಸ್ಟೈಲ್ ಚೆನ್ನಾಗಿತ್ತು. ಆವಾಗ ಚಿಕ್ಕ ಹುಡುಗರ ಥರ ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಅದು. ಆವತ್ತಿಂದ ಇವತ್ತವರೆಗೂ ಅದೇ ಎನರ್ಜಿನ ಕಾಪಾಡ್ಕೊಂಡ್ ಬಂದಿದ್ದಾರೆ ಶಿವಣ್ಣ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಉಪೇಂದ್ರ ಸರ್ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಪರಭಾಷಾ ಫಿಲ್ಮ್ ಮೇಕರ್ಸ್ಗೆ, ಡೈರೆಕ್ಟರ್ಸ್ಗೆ, ಆಕ್ಟರ್ಸ್ಗೆಲ್ಲಾನು ಈಸ್ ಅ ಇನ್ಸ್ಪಿರೇಷನ್. ಇವತ್ತಿಗೂ ಕೂಡ ಪರಭಾಷೆಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಕ್ಕಂಥ ನಮ್ಮ ಕನ್ನಡದ ಹೆಮ್ಮೆಯ ನಟ ನಿರ್ದೇಶಕರು. ಸೊ ಆ ನಿಟ್ಟಿನಲ್ಲಿ ಉಪೇಂದ್ರ ಅವರ ಯಾವ ಸಿನಿಮಾ ನಿಮ್ಮನ್ನ ತುಂಬಾ ಕಾಡಿತ್ತು ಅಂತ? ಓಮ್ ಡೈರೆಕ್ಷನಲ್ಲಿ ಓಕೆ, ಓಮು ಫಸ್ಟ್ ಪಿಕ್ಚರ್ ಉಶ್ ಬಂದು ಗೊತ್ತಾ? ಉಶ್ ಅಂತ ನೋಡಿದ್ದೀನಿ ಕಾಶಿನಾಥ್. ಹೌದು, ಅದ್ರಲ್ಲಿ ಒಂದು ಇನ್ಸ್ಪೆಕ್ಟರ್ ಆಕ್ಟಿಂಗ್ ಟಗಡಗಡ ಅಂತ ಅವರೇ ಬರೋದು ಅಂತ, ಯಾರು ಇದು ಹೌದು ಅದು ಅಂತ ನಮ್ಗೆ ಅದು ಗೊತ್ತಾಗಲ್ಲ, ರಿಯಲ್ ಏನೋ ಇವರು ಇನ್ಸ್ಪೆಕ್ಟ್ರು ಅಂತ. ಆಮೇಲೆ ಸಾರ್ ನಾನು ಆಕ್ಟಿಂಗ್ ಮಾಡ್ಬೇಕಾಗಿತ್ತು, ಇದು ನನಗೊಂದು ಆಕ್ಟಿಂಗ್ ಕೊಟ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಅದು ಆವತ್ತೇ ನಾನು ಉಪೇಂದ್ರ ಸರ್ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಅದು. ಆಮೇಲೆ ತರಲೆ ನನ್ನ ಮಗ, ಅವ್ರ ಡೈರೆಕ್ಷನ್ ಅಲ್ಲಿ ನಮ್ಮ ಜಗ್ಗೇಶ್ ಇದೆಲ್ಲ ನೋಡ್ಕೊ ಬಂದಾಗ ನಮ್ಗೆ ಫಸ್ಟ್ ಇದಾಗಿದ್ದು ಅಂದ್ರೆ ಉಪೇಂದ್ರನೇ ಜಾಸ್ತಿ ನನ್ಗೆ ಇಷ್ಟ ಆಗಿತ್ತು ಅಂತ. ಇವಾಗ ಇವಾಗ ನಾವು ಕೇಳ್ತಾ ಇದ್ರಲ್ಲ ಇಷ್ಟೊತ್ತು ನಮ್ಮ ಕತೆ, ಅವನಾರು ಕೂತಿರ್ತಾನಲ್ಲ, ಏನೋ ಮಾಡ್ತಾ ಇದ್ದೀರ, ಕೆಲಸ ಇಲ್ಲ ಅಂತ ಟಕ್ಕನ್ ಶೂಟ್ ಮಾಡ್ತಾರಲ್ಲ, ಕೆಲಸ ಇಲ್ಲ ಅಂದ್ರೆ ಏನ್ ಕಿರ್ತೀಯ, ಮೇಲಕ್ಕೆ ಹೋಗು ಅಂತ. ನೋಡಿ ನಮ್ಮ ಪಿಕ್ಚರು ನೋಡಿ ಅಲ್ಲ. ಉಪೇಂದ್ರ ಅವರು ಅದಕ್ಕೆ ತುಂಬಾ ಜನನ್ನ ಕಾಡೋದು, ಇವತ್ತಿಗೂ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್. ಅಂದ್ರೆ ಎಲ್ಲರೂ ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಾರೆ. ಅವರು 10 ವರ್ಷಗಳ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತೇ ಸಿನಿಮಾದಲ್ಲಿ ತೋರಿಸ್ತಾ ಬರ್ತಾರೆ. ಬಂದ್ ಮಾಡಿದ್ರಲ್ಲ ಸೂಪರ್ ಅಂತ ಒಂದು ಪಿಕ್ಚರ್ ಮಾಡಿದ್ರಲ್ಲ, ಒಂದು ಸೂಪರ್ ಮಾಡಿ ಒಂದು 10-15 ವರ್ಷ ಆಗಿರ್ಬೋದು. ಹೌದು ಅಲ್ವಾ? 10-15 ವರ್ಷ, ಇವಾಗಿಂದು 15 ವರ್ಷ ಹಿಂದೆ ಮಾಡ್ಬಿಟ್ಟಿದ್ರು. ಹೌದು ಅದಂತ ಅವ್ರದ್ದು ಇವಾಗ ಹೆಚ್ಚು ಕಮ್ಮಿ. ಇವಾಗ ಉಪೇಂದ್ರ ಸರ್ ಥಿಂಕ್ ಮಾಡೋದು ಏನಂತ ಹೇಳಿದ್ರೆ, ಇವಾಗ 2025 ಅಂದ್ರೆ 2040ಗೆ ಅವ್ರು ಯೋಚನೆ ಮಾಡೋದು. ಅಲ್ಲ, ಆ ಥಿಂಕಿಂಗ್ ಚೆನ್ನಾಗಿದೆ ಅವ್ರಿಗೆ. ಯಾಕಂದ್ರೆ ಮುಂದೆ ಏನಾಗತ್ತೆ ಅದನ್ನ ತೋರಿಸ್ಬೇಕು ಜನಗಳಿಗೆ ಅಂತಾರೆ. ಅಷ್ಟು ಪೇಷನ್ಸ್ ನಮ್ಮ ಜನಗಳ ಹತ್ರ ಇಲ್ಲ. ಅದೇ ಪ್ರಶ್ನೆ. ಈಗ ಪ್ರಶ್ನೆ ಬಂದಿರೋದು ಅದೇ. ಇವಾಗ ಏನಾಗಿದೆ ಅಂದ್ರೆ ಅವರು ಮುಂದೆ ಏನ್ ಬರುತ್ತೆ ಅಂತ ತೋರಿಸ್ತಾರೆ. ಇವಾಗ ಆಗೋದು ಅದೇ. ಇವಾಗ ನೀವು ಫಸ್ಟ್ ಸೂಪರ್ ಅಲ್ಲಿ ಏನ್ ಮಾಡಿದ್ರು, ಇವಾಗ ನಡೀತಾ ಇರೋದು ಅದೇ. ಇವಾಗ ಈ ಸೂಪರ್ ಆಗಿದ್ರು, ಅವಾಗಲೇ ಉಪೇಂದ್ರ ಸರ್ ಮಾಡಿದ್ರು ಅಂತಾರೆ. ಪ್ರೆಸೆಂಟ್ ಅವಾಗ ಎಲ್ಲರೂ ಅವಾಗ ತಿಳ್ಕೊಂಡ್ರೆ, ಅವಾಗ ಮನ್ಸಲ್ಲಿ ಇಟ್ಕೊಂಡು ಅಯ್ಯೋ ನಾನು ಇದ್ ಮಾಡಿದ್ರೆ ಜನ ಏನ್ ಅನ್ಕೊಂತಾರ ಅನ್ಕೊಂತಿದೀನಿ, ಈಗ ಜನ ಮಾಡಿ ತೋರಿಸ್ತಿದ್ದಾರೆ ಸಮಾಜದಲ್ಲಿ, ನಮ್ ಕಣ್ಮುಂದೆ ಅದೆಲ್ಲವೂ ಇಲ್ಲ ಅದಂತ. ಇದು ಚೆನ್ನಾಗಿ ಮಾಡ್ತಾರೆ ಉಪೇಂದ್ರ ಸರ್. ಎಸ್ ಸರ್. ಉಪ್ಪಿ ಸರ್ ಅವರ ಸಿನಿಮಾಗಳನ್ನ ನೀವು ಯಾವ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಿದ್ರಿ? ಅವಾಗ ಟಿಕೆಟ್ ಪ್ರೈಸ್ ಎಲ್ಲ ಎಷ್ಟಿತ್ತು ಸರ್? ಅವಾಗೆಲ್ಲ ನಿಮ್ಗೆ 15 ರೂಪಾಯಿ 20 ರೂಪಾಯಿ ಇದ್ದಿತ್ತು. 20 ರೂಪಾಯಿ ಟೆಂಟ್. ಅವಾಗೆಲ್ಲ ನಾವು ಟೆಂಟ್ಗಳಲ್ಲೇ ಹೋಗ್ತಾ ಇದ್ದಿದ್ದು. ಅವಾಗೆಲ್ಲ ಶಾಂತಿ ಟಾಕೀಸ್, ಅವಾಗ PVR ಎಲ್ಲ ಇರಲಿಲ್ಲ. ನಾವೆಲ್ಲ 9:30 ಶೋಗೆ ಹೋಗ್ತಾ ಇದ್ದಿದ್ದು. ನಮೋ ವೆಂಕಟೇಶ್ ಅಂತ ಆಗ್ತಾ ಇದ್ದಾಗ ಅವಾಗ ನಾವೆಲ್ಲ ಹೋಗ್ಬಿಟ್ಟು ಓಡೋಗಿ ಕೂತ್ಕೋತಾ ಇದ್ವಿ. ಟೆಂಟ್ ಅಂದ್ರೆ ಗಾಂಧಿ ಕ್ಲಾಸ್ ಅಂದ್ರೆ ಮೋಸ್ಟ್ಲಿ ಮರಳ ಮೇಲೆ ಕೂತ್ಕೊಳ್ಳೋದು, ಗುಡ್ಡೆ ಆಗ್ಬಿಟ್ಟು ಕೂತ್ಕೊಳ್ಳೋದು ಅದು ಅಂತ. ಆವಾಗಲೇ ನಾನು ಉದ್ದ ಇದ್ದೆ, ನಾವು ಹಿಂದೆನೆ ಕೂತ್ಕೋತಾ ಇದ್ವಿ. ಗುಡ್ಡೆ ಇಲ್ಲ, ಮುಂದೆ ಕಾಡಲ್ಲ, ತಲೆ ಅಡ್ಡ ಬರುತ್ತೆ ಅಂತ. ಹೌದು, ನೋಡ್ತಾ ಇದ್ವಿ ಅದು. ಇನ್ನು ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಮನುಷ್ಯನಿಗೆ ಲುಕ್ಸ್ ನಾಟ್ ಇಂಪಾರ್ಟೆಂಟು. ಕಂಟೆಂಟ್ ಇದ್ರೆ ತನ್ನಲ್ಲಿರ್ಬೋದು, ತನ್ನ ಸಿನಿಮಾದಲ್ಲಿರ್ಬೋದು, ಅಥವಾ ತನ್ನ ಬರವಣಿಗೆಯಲ್ಲಿ ಕಂಟೆಂಟ್ ಅನ್ನೋದಿದ್ರೆ ಯಾರನ್ನ ಬೇಕಾದ್ರೂ ಸಿನಿಮಾನ ಹಿಡಿದು ಕೂರಿಸಿ ತೋರಿಸ್ಬೋದು ಅನ್ನೋದನ್ನ ಪ್ರೂವ್ ಮಾಡಿದಂಥ ವ್ಯಕ್ತಿ ಅವರು. ಪರಭಾಷೆಗರು ಕೂಡ ಅವ್ರನಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಿದ್ರು. ಸೊ ಮಮ್ಮೂಟಿ ಅಂತಹ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಒಂದು ಸಿನಿಮಾ ಮಾಡ್ಕೊಂಬಂದ್ರು. ಒಂದು 5 ಕೋಟಿ ಬಂಡವಾಳ ಹಾಕಿ 100 ಕೋಟಿ ಎತ್ಬೋದು ಅನ್ನೋದನ್ನ ಅಕ್ಷಯ್ ಕುಮಾರ್, ಅಜಯ್ ದೇವಗನ್ ಅಂತಹ ಸೂಪರ್ ಸ್ಟಾರ್ಗಳು ಅವ್ರನ್ನ ಕರೆದು ಎಂತ ಸಿನಿಮಾ ಮಾಡಿದಾರೆ ಅಂತ ಅಪ್ರಿಶಿಯೇಟ್ ಮಾಡಿದಂತಹ ವ್ಯಕ್ತಿ ಅವರು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರೇನಂದ್ರೆ ನಾರ್ಮಲ್ ಮನುಷ್ಯ ಸರ್. ನನಗೆ ಗೊತ್ತಿದ್ದಂಗೆ ಅವ್ರು ನಮ್ಮ ಥರ ಅನ್ಕೊಳ್ಳಿ ಸರ್, ನಾರ್ಮಲ್ ಸರ್. ಅವ್ರಿಗೊಂಥರ ಇದಿಲ್ಲ, ಏನಿಲ್ಲ, ಏನಿದೆಯೋ ಓಪನ್ ಆಗಿ ಮಾತಾಡ್ತಾರೆ ಅಂತ. ಅವ್ರು ಇವಾಗ ನೀವು ಹೇಳ್ದಂಗೆ ಅವ್ರಂತ ಒಂದು ಹೀರೋ ಥರ ಇಲ್ಲ ಅಂದ್ರೂ ನೋಡಿ, ಒಂದು ಮಟ್ಟೆ ಕತೆ ಹೆಂಗೆ ತಗೊಂಡ್ರು. ಒಬ್ಬ ಮನೆಯಲ್ಲಿ ಏನೇನು ನಡೆಯುತ್ತೆ, ಇದಿಲ್ಲ ಅಂದರೆ ಏನು ನಡೆಯುತ್ತೆ, ಎಲ್ಲ ನ್ಯಾಚುರಲ್ ಆಗಿ ತಗೊಂಡ್ಬಂದವರು. ಇವಾಗ ಮಾತು ಅಷ್ಟೇ ನ್ಯಾಚುರಲ್ ಆಗಿ ಮಾತಾಡ್ತಾರೆ. ಅವ್ರದಲ್ಲಿ ಒಂಥರ ಮನ್ಸಲ್ಲಿ ಏನು ಇದಿಲ್ಲ, ಕಲ್ಮಶ ಇಲ್ಲ. ಅವ್ರು ಇದು ಮಾತಾಡ್ತಾರೆ. ಅವ್ರದ್ದು ಗರುಡ ಗಮನ ವಾಹನ, ಅವ್ರದ್ದು ಆಕ್ಟಿಂಗ್ ಹೆಂಗಿತ್ತು,
ಗರುಡಗಮನ ನನ್ನ ಪಿಕ್ಚರು ಅವ್ರ ಪಿಕ್ಚರು ಕ್ಲಾಶ್ ಆವಾಗ ನಮ್ಗೆ ಗೊತ್ತಿಲ್ಲ. ಮೊನ್ನೆನೂ ಹೇಳ್ತಾ ಇದ್ದೆ, ಸರ್ ನಾನು 100 ಬಂತು, ನಿಮ್ದು ಗರುಡಗಮನ ಬಂತು ಸರ್ ನಂದಂತ ಹೇಳ್ತಾ ಇದ್ದೆ ಅವಾಗ. ಅದರಲ್ಲೆಲ್ಲ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಗರುಡಗಮನ ಅಂತ. ನಮ್ಮ ಪಿಕ್ಚರ್ ಅವ್ರ ಪಿಕ್ಚರ್ ಹೋಗಿ ನಾನು ನೋಡಿದ್ದೆ ಅವತ್ತು. ಅಂದರೆ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹತ್ತಿರದಿಂದ ನನಗೆ ನಮ್ಮ 45 ಬಂದಮೇಲೆ, ನೀವು ಸರ್ ನೀವು ನಂಬ್ತಿರೋ ಬಿಡ್ತಿರೋ ಅಂತ, ಅಣ್ಣ ನೀವು ಓಕೆನಾ, ಅಣ್ಣ ನೀವು ಓಕೆನಾ ಸರ್, ಇವತ್ತಿನವರೆಗೂ ಇವತ್ತು ಬೆಳಗ್ಗೆವರೆಗೂ ಬೆಳಗ್ಗೆನೂ ಫೋನ್ ಮಾಡಿಬಿಟ್ಟು, ಅಣ್ಣ ನಿಮ್ಗೆ ಓಕೆನಾ ಸರ್, ಓಕೆ ಸರ್, ಹುಷಾರಣ್ಣ, ಓಕೆ ಸರ್, ನೀವೇ ನನಗೆ ಹೆಲ್ಪ್ ಮಾಡಬೇಕು ಅಂದರೆ. ನನಗೆ ಪ್ರೊಡ್ಯೂಸರ್ಗೆ ಹಿಂಗೆ ಹೆಲ್ಪ್ ಮಾಡಬೇಕು ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಇದ್ದೀನಿ, ನಾನು ಕೇರಳದಲ್ಲಿ ಇರಬೇಕು, ಡಿಸ್ಟ್ರಿಬ್ಯೂಟರ್ ನಾನು ಮಾಡಿಸ್ತೀನಿ, ನಾನು ನೋಡ್ಕೋತೀನಿ, ನೀವು ಟೆನ್ಷನ್ ತಗೋಬೇಡಿ, ನೀವಿರಿ ಸರ್. ನಿಮ್ಮ ಎಲ್ಲ ಪ್ರೊಡ್ಯೂಸರ್ಗಳ ಹತ್ರನೂ ನಂತ ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಅವರೇ ಮಾತಾಡಿದ್ದು, ಕನೆಕ್ಟ್ ಮಾಡ್ಕೊಂಡಿದ್ದು. ನಿಮ್ಗೆ ಏನು ಬೇಕೋ ಕೇಳ್ರಣ್ಣ, ಸಂಕೋಚ ಬೀಳ್ಬೇಡಿ, ನೀವು ಕೇಳಿ ಅಂತ. ನಾನು ಏನು ಡೌಟ್ ಇದ್ರೆ ಅವ್ರನ್ನ ಕೇಳಿ. ಸೂಪರ್ ಸರ್. ಈಗ ನೀವು ಡಿಸ್ಟ್ರಿಬ್ಯೂಷನ್ ಅಂದಿದ್ದಕ್ಕೆ ನಾನು ಅದಕ್ಕೆ ಬಂದ್ಬಿಡ್ತೀನಿ. ಮಲಯಾಳಂ ಅಲ್ಲಿ ದುಲ್ಕರ್ ಸಲ್ಮಾನ್ ಅವರು ನಾನು ಈ ಸಿನಿಮಾನ ಕೇರಳಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದಕ್ಕೆ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಅವರು ಕಾಪಿ ನೋಡಿದ್ರ, ಫಸ್ಟ್ ಕಾಪಿ ಅಥವಾ ಶೋರಿಲ್ ಮಾತ್ರ ನೋಡಿದ್ರ, ಹೇಗೆ ಸರ್? ಅದು ಅವರು ದಿಲ್ಕರ್ ಅವರು ಅದು ಕಾಪಿ ನೋಡಿದ್ರು ಸರ್. ಅವ್ರ ಟೀಮ್ ಬಂದು ಪಿಕ್ಚರ್ ನೋಡಿದ್ರು ಸರ್. ಓಕೆ. ಅವರು ಪಿಕ್ಚರ್ ನೋಡಿದ್ರು. ನಮ್ಮ ಮೈತ್ರಿ ಅವರು ಫುಲ್ ಪಿಕ್ಚರ್ ನೋಡಿದ್ರು. ಆಂಧ್ರದಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಬಹುದೊಡ್ಡ ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಟರ್. ಹೌದು. ಅವ್ರು ನಮ್ಮ ಪಿಕ್ಚರ್ ನಾವು ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ನಾನು ತೋರಿಸ್ಬಿಟ್ಟು ಇದು ಮಾಡಿ ಹೇಳಿದ್ದೀನಿ. ಆಮೇಲೆ AGS ಅವರು ಪಿಕ್ಚರ್ ನೋಡಿದ್ರು, ತಮಿಳು. ಮೂವರೆಗೂ ಪಿಕ್ಚರ್ ತೋರಿಸಿದ್ವಿ, ನಮ್ಮ ಪಿಕ್ಚರ್ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ ಚೆನ್ನಾಗಿದೆ, ನೀವು ಮಾಡಿ. ಓಕೆ. ಪಿಕ್ಚರ್ ನೋಡಿ, ನೀವು ಮಾಡ್ಬೇಕು ಅನಿಸ್ತಾರೆ ಮಾಡಿ. ಓಕೆ. ಅಂದ್ರು. ಮೂವರು ಒಪ್ಕೊಂಡ್ರು. ಮೂವರು ನಾನು ಮಾಡ್ತೀನಿ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ಸ್ ಟಾಕ್ಸಿಕ್ ಅಂತ ದೊಡ್ಡ ಇದು ಸಿನಿಮಾ, first ನಮ್ಮ ಜನನಾಯಕನ್ ಅಂತ ಗಾಳಿ- ದೊಡ್ಡ ಸಿನಿಮಾಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ. ಇಲ್ಲ, ನಮ್ಮ KVN ಅವ್ರಿಗೆ ನಾವು ಫಸ್ಟ್ ಗಾಳಿಪಟ ಆವಾಗ ಕೊಟ್ಟಿದ್ದು. ಆವಾಗೂ ನೆಕ್ಸ್ಟ್ ನನಗೆ KVN ಅವರು ಆವಾಗ ಕೊಟ್ಟರು. ನನಗೆ KVNಗೂ ನಮ್ಗೆ ತುಂಬ ಬಾಂಧವ್ಯ ಇದೆ. ಈ ಪಿಕ್ಚರ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗಿಂದ ನಾವು KVN ಅನ್ನೇ ಅಂತಿದ್ದು, KVNಗೆ ಕೊಟ್ಟಿದ್ದು. ಇವಾಗ ನಮ್ಮ ಸುಪರಿತ್ತು, ನಮ್ಮ KVN ವೆಂಕಟ ಅಣ್ಣ ಅವರೆಲ್ಲ ಫಸ್ಟಿಂದ ಅಷ್ಟೇ. ನಾನು KVNಗೆ ಕೊಡೋದು ಅಂತ ಹೇಳಿದ್ದು ಫಸ್ಟ್. ಇವಾಗಲ್ಲ, ನಮ್ಗೆ ಯಾವ ಪಿಕ್ಚರ್ ಬಂದರೂ KVNಗೆ ಕೊಡೋದು. ಸೂಪರ್ ಸೂಪರ್. ಅದೊಂದು ಬಾಂಡಿಂಗ್ ಬಿಲ್ಡ್ ಆಗ್ಬಿಟ್ಟಿದೆ. ಓಕೆ. ಇನ್ನು ಹಿಂದಿಯಲ್ಲಿ ಜಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಿಂದಿ ಸೊ OTT ಮತ್ತೆ ಟಿವಿ ಸ್ಯಾಟಲೈಟ್ ರೈಟ್ಸ್ ಎರಡು ಕೂಡ ಜಿಗೆ ಆಗಿದೆ ಅಂತ. ಜಿಗೆ ಆಗಿದೆ. ಓವರ್ಸೀಸು ಅವರೇ ರಿಲೀಸ್ ಮಾಡ್ತಾರೆ. ಇದು ಒಂದು ಸುಮ್ನೆ ನಾನು ಕೇಳ್ತಾ ಇರೋದು, ಅರ್ಜುನ್ ಜನ್ಯ ಅವರು ಜಿಗೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಜಿಗ್ ಆಯ್ತಾ, ಅಥವಾ ಕಂಟೆಂಟ್ ನೋಡಿ ನಮ್ಗೆ ಬೇಕು ಅಂತ ಅವರು ತಗೊಂಡ್ರ, ಹೇಗೆ ಸರ್? ಸರ್, ಅವ್ರ ಕಂಟೆಂಟ್ ಬೇಕು ಅಂತಾನೆ ತಗೊಂಡಿದ್ದು. ಅವ್ರಿಗೆ ಫುಲ್ ಗೊತ್ತು. ಫುಲ್ ಅವರು ಪಿಕ್ಚರ್ ನೋಡಿದ್ರು. ನಾನು ಇವಾಗ ಸೈನ್ ಮಾಡಿ ಇನ್ನೂ 15-20 ದಿವಸ ಆಗಿಲ್ಲ, ನಾನು ಹಂಗೆ ಮಡಗಿದ್ದೆ. ನನ್ನ ಕಂಟೆಂಟ್ ಮೇಲೆ ಅಷ್ಟಿತ್ತು ನಂದಂತ. ಅರ್ಜುನ್ ಸರ್ ಅಂತ ಹೇಳೋಣ ಅಂತ, ಅಣ್ಣ ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಂತೇಳಿ ಅವ್ರು ಪಿಕ್ಚರ್ ನೋಡಿದ್ರು. ನೋಡ್ಬಿಟ್ಟೆ ಅವ್ರು ತಗೊಂಡಿದ್ದು. ಸರ್, ಒಂದು ಕ್ವಶನ್ ಇಲ್ಲಿ ಉದ್ಭವ ಆಗುವಂಥದ್ದು, ನಿಮ್ಗೆ 2.5 ಅವರ್ ಸಿನಿಮಾನ ಅನಿಮೇಟೆಡ್ ಮಾಡಿಕೊಂಡು ವಿತ್ ಡೈಲಾಗ್ಸ್, ನಿಮ್ಗೆ ಸ್ಕ್ರಿಪ್ಟ್ ಅಂದ್ರೆ ಬೌಂಡೆಡ್ ಒಂದು ಅನಿಮೇಟೆಡ್ ಮೂವಿನ ತೋರಿಸಿ ಹಿಂಗೆ ಸಿನಿಮಾ ಮಾಡೋಣ ಅಂತ ಹೇಳ್ದಂತ ಅರ್ಜುನ್ ಜನ್ಯ ಅವರು, ಸಿನಿಮಾ ಮೇಕಿಂಗ್ ಹಂತದಲ್ಲಿ ಅದು ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಡಿಲೇ ಆಗೋದಕ್ಕೆ ಕಾರಣಗಳೇನು ಸರ್? ಇಲ್ಲ, ಮೇಕಿಂಗಲ್ಲಿ ನನಗೇನು ಡಿಲೇ ಆಗಿಲ್ಲ. ಯಾಕಂದರೆ ದೊಡ್ಡ 3 ಜನ ಹೀರೋಗಳು, ಅವ್ರ ಡೇಟ್ಸ್ ಯಾವಾಗ ಬರುತ್ತೋ ಅದೇ ದಿವಸ ಅದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ನನಗೂ ಬೇಕಾಗಿತ್ತು. ಇವಾಗ ನಾವು ಅಂದರೆ ಬರೀ ನಾನು ಇದರಲ್ಲೇ ಇಲ್ಲ, ನಾನು ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ನಂದು ಕನ್ಸ್ಟ್ರಕ್ಷನ್ ಇತ್ತು. ಮಾಡಲಿ ಬಿಡಿ, ನಾನು ಮಾಡ್ತಾಯಿದ್ದೆ. ಆಯಿತು, ಹೆಚ್ಚು ಕಮ್ಮಿ 1 ವರ್ಷಕ್ಕೆಲ್ಲ ನಮ್ಮದು ಶೂಟಿಂಗ್ ಆಗೋಯ್ತು ನಂದು. ಆಮೇಲೆ ಕ್ಲೈಮ್ಯಾಕ್ಸ್ಗೆ ಸ್ವಲ್ಪ ಟೈಮ್ ತಾಯಿತು, ಪ್ರಿಪ್ರೇಷನ್ಗೆಲ್ಲ ಕ್ಲೈಮ್ಯಾಕ್ಸ್ ತಗೋತು. ಕ್ಲೈಮ್ಯಾಕ್ಸ್ ತಗೊಂಡು ನಂಗೆ CG ನಂಗೆ ತುಂಬ ಎಫೆಕ್ಟ್ ಆಗೋಯ್ತು. ಒಂದು ಹೆಚ್ಚು ಕಮ್ಮಿ CG ನಾವು ಅಗ್ರಿಮೆಂಟ್ ಮಾಡಿ 1.5 ವರ್ಷ ಆಯಿತು ಅವ್ರಿಗೆ. ಹೆಚ್ಚು ಕಮ್ಮಿ ನಮ್ಮದು ಈ CGದು ದೊಡ್ಡ ಕಥೆನೇ ಇದೆ. ಅದು ಆ CGಯಿಂದ ನಮಗೆ ಲೇಟ್ ಆಯ್ತೇ ಹೊರತು ಇನ್ನು ನಮಗೆ ಮೇಕಿಂಗಿಂದ ಏನು ಲೇಟ್ ಆಯ್ತು. CG ಯಾಕೆ ಯೂಶುವಲಿ ಜಾಸ್ತಿ ತಗೊಳುತ್ತೆ ಅಂದ್ರೆ ಆಡಿಯನ್ಸ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು 1 ಸೆಕೆಂಡ್ಗೆ 24 ಫ್ರೇಮ್ಸ್ ಬರುತ್ತೆ. ದೇ ಶುಡ್ ವರ್ಕ್ ಫಾರ್ 24 ಫ್ರೇಮ್ಸ್ ಫಾರ್ ಈಚ್ ಸೆಕೆಂಡ್. ಆ ಥರ ನಾನು ಕೇಳ್ಪಟ್ಟಂಗೆ ಸೆಕೆಂಡ್ ಹಾಫ್ ಬಹುತೇಕ ಸಿನಿಮಾ ಗ್ರೀನ್ ಮ್ಯಾಟಲ್ಲೇ ಶೂಟ್ ಮಾಡಿದ್ರು, ಹಂಗಾಗಿ CG ವರ್ಕ್ ಜಾಸ್ತಿ ತಗೊಂತು ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಲೇಟ್ ಆಯ್ತಾ, ಹೇಗೆ ಸರ್? ಅಲ್ಲ, ನಮ್ಮ ಕ್ಲೈಮ್ಯಾಕ್ಸ್ ಎಲ್ಲ ಗ್ರೀನ್ ಮ್ಯಾಟಲ್ಲೇ ತಗೊಂಡಿದ್ದು. ನಿಮಗೆ ಅದು ಏನಕ್ಕೆ ಲೇಟ್ ಆಯಿತು ಅಂತ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. CG ಎಷ್ಟಿದೆ ನಮ್ಮದ್ರಲ್ಲಿ ಅಂತ ಹೇಳಿದ್ರೆ, ನಮ್ಮದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಒಂದೊಂದು ಸರಿ.
ಒಂದೊಂದು ಲೋಕಕ್ಕೆ ಒಂದೊಂದ್ಸಲಿ ಕರ್ಕೊಂಡು ಹೋಗುತ್ತೆ, ಅದೆಲ್ಲ ಸಿ ಜಿ ಮಾಡಿರೋದು. ಇದು ಸಿ ಜಿಯಲ್ಲಿ ಸಿಕ್ಕಾಪಟ್ಟೆ ಆಯ್ತಾನೆ. ಇದು ಹೆಂಗೆ ಹೇಳೋದಂತ ಗೊತ್ತಿಲ್ಲ. ನೀವು ಸಿ ಜಿಯಲ್ಲಿ ನನಗೆ ಗೊತ್ತಿದ್ದು ಬೆಸ್ಟ್ ಸಿ ಜಿ ಅನ್ಕೊಂಡು ನಾನು ಅನ್ಕೊಂಡಿದ್ದೀನಿ ಅದು ಅಂತ. ನೀವು ನೋಡಿದ್ರೆ ಹೇಳ್ಬೇಕು. ವೆರಿ ಟ್ರೂ ಸರ್. ಯಾಕಂದ್ರೆ ನಾವು ಸಾಕಷ್ಟು ಸಿನಿಮಾಗಳು ನೋಡ್ತೀವಿ. ಆದಿಪುರುಷ್ ಅಂತ ಒಂದು ಸಿನಿಮಾ ಬಂತು, ಎಲ್ಲರೂ ಗ್ರಾಫಿಕ್ಸ್ ನ ತುಂಬಾ ಬೇಕೊಂಡಿದ್ರು, ಏಕೆ ಇಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಪ್ರಭಾಸ್ ಅಂತ ದೊಡ್ಡ ಸ್ಟಾರ್ನ ಇಟ್ಕೊಂಡು ಅಂತ. ಅದೇ ರಾಜಮೌಳಿ ಅವರು ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಏನ್ ಡೀಟೈಲಿಂಗ್ ಇದೆಯಪ್ಪ, ಎಷ್ಟು ಚೆನ್ನಾಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂತಿದ್ರು. ಬಟ್ ಇನ್ಫ್ಯಾಕ್ಟ್ 45 ಸಿನಿಮಾದ ಟ್ರೈಲರ್ ಗ್ಲಿಮ್ಸ್ ನೋಡಿದಾಗ್ಲೂ ನಮ್ಗೆ ಅದೇ ತರ ಫೀಲ್ ಬರುತ್ತೆ. ಒಂದು ಹಾವು ಮರದ ಮೇಲೆ ಹಿಂಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ತುಂಬಾ ನ್ಯಾಚುರಲ್ ಆಗಿದೆ. ಸೊ ಆ ತರದ್ದು ಸಾಕಷ್ಟು ಶಾರ್ಟ್ಸ್ ತುಂಬಾ ನ್ಯಾಚುರಲ್ ಆಗಿದೆ. ಇಲ್ಲ, ನಾವು ಸಿ ಜಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸಿ ಜಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇವಾಗ ಜಸ್ಟ್ ನಾವು ನೋಡ್ತಾ ಇರ್ತೀವಲ್ಲ, ಅರ್ಜುನ್ ಜನ ಒಪ್ಕೊಳ್ಳೇ ಇಲ್ಲ, ಹಣ ಲೇಟ್ ಆದರೂ ಪರವಾಗಿಲ್ಲ, ಯಾರು ಏನಾದರೂ ಅಲ್ಲ, ನಾವು ಸಿ ಜಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ ಅಂತೇಳ್ಬಿಟ್ಟು ತುಂಬ ಡೀಟೇಲಾಗಿ ಮಾಡಿದ್ರು ಬಿಡಿ. ಅವ್ರು ಒಂದೊಂದು ಫ್ರೇಮು ನೋಡ್ತಾ ಇದ್ರು. ನಾನು ಸರ್ ಏನು ಗೊತ್ತಾಗಲ್ಲ ಬಿಡಿ ಸರ್, ಹಣ ಸುಮ್ಮನೆ ಅಣ್ಣ ದೊಡ್ಡ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ, ದೊಡ್ಡ ಸ್ಕ್ರೀನಲ್ಲಿ ಹಾಕ್ಕೊಂಡು ಇದು ಮಾಡಿದ್ದು. ಅದಂದ್ರೆ ಸಿ ಜಿಯಲ್ಲಿ ಯಾರೂ ಕಾಂಪ್ರಮೈಸ್ ಆಗಿಲ್ಲ. ಅವರು ಚೆನ್ನಾಗಿ ಮಾಡಿದ್ರು. ಯಾರು ನಮ್ಮ ಎಸ್ ಗೌಡ ಅಂತ, ಮಾರ್ಕ್ ಕಂಪ್ನಿ ಅಂತ ಹೇಳ್ಬಿಟ್ಟು, ಆಮೇಲೆ ಅವರು ಇರಾನ್ ಅವರು ಅಂತ, ಅವರು ಎರಡು ಇಲ್ಲೇ ಬೆಂಗಳೂರು ಕರೆಸಿ ಅದೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ರೀಸೆಂಟ್ ಆಗಿ ಮನೆ ಕಟ್ಟಿ ಹೊಸ ಮನೆಗೆ ಹೋಗಿದ್ದೀರಾ, ಮೇಲ್ಗಡೆ ಒಂದ್ ಒಳ್ಳೆ ಹೋಮ್ ಥಿಯೇಟರ್ ಕೂಡ ಮಾಡಿಸಿದ್ರ. ಆ ಸ್ಕ್ರೀನ್ ಅಲ್ಲಿ 45 ಸಿನಿಮಾನ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಎಷ್ಟು ಸಲ ತೋರಿಸಿದಾರೆ, ನೀವೇ ಒಬ್ರೆ ಎಷ್ಟು ಸರಿ ನೋಡಿದಿರಾ ಸರ್? ನಾನು ಸಾಯಂಕಾಲ ಹೋದರೆ ಒಂದೊಂದು ಸೀನು ನಾನು ನೋಡ್ತಾ ಇದ್ದೆ. ನನಗೆ ಆ ಕ್ಲೈಮ್ಯಾಕ್ಸ್ ಆಗಿದಾಗ ನಮಗೆ ಇವಾಗ ಮ್ಯೂಸಿಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ. ಇವಾಗ ನನಗೊಂದು ಕ್ಯೂರಿಯಾಸಿಟಿ, ಯಾರಾದರೂ ಬಂದು ಬರ್ತಾರೆ ಸಾಯಂಕಾಲ ಅಂತ, ಈ ಪಿಕ್ಚರ್ ಹೆಂಗಿದೆ, ಇದು ನೋಡಿ, ಇದು ಯಾವ್ದು ಪರವಾಗಿಲ್ಲ ಒಂದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ನಾನು ಹೆಚ್ಚು ಕಮ್ಮಿ ನಮ್ಮ ಪಿಕ್ಚರೇ ನಾನು ಒಂದು 50 ಸಲ ನೋಡಿರ್ತೀನಿ. 50 ಸಲ ಪಿನ್ ಟು ಪಿನ್, ಸೀನ್ ಟು ಸೀನು ಗೊತ್ತು. ನೀವೇನೋ ಮಾತಾ ಅಲ್ಲೇನೇ ನಮ್ಮ ಅಂತ ಅದು ಸರ್ ಇದೇ ಸೀನ್ ಅಲ್ವಾ ಅಂತ ಹೇಳ್ತಾ ಇದ್ದೆ. ನೀವು ಮೊದಲ ಪ್ರೇಕ್ಷಕನಾಗಿ ನಿಮ್ಮ ಸಿನಿಮಾಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? ಎಷ್ಟು ಸ್ಟಾರ್ ಕೊಡ್ತೀರಾ ಸರ್? ನಾನು 5ಕ್ಕೆ 5 ಕೊಡ್ತೀನಿ ಸರ್. ಸೂಪರ್ ಸರ್. ಖಂಡಿತ ನನ್ನ ಇದಕ್ಕೆ, ಯಾಕಂದರೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ನಿಮ್ಗೆ ಹೇಳಿ, ನಾನು ಫಸ್ಟೇ ಹೇಳಿದ್ದೀನಿ ಡಿಸ್ಟ್ರಿಬ್ಯೂಟರ್ಗೆ ಪಿಕ್ಚರ್ ತೋರಿಸ್ಬಿಟ್ರೆ ನೀವು ಮಾಡಿ ಅಂತ ನಾನು ಹೇಳಿದೆ ಸರ್. ಓಕೆ. ಕೆಲವರು ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಇಲ್ಲಿ ಯಾರು ಬಂದು ಪಿಕ್ಚರ್ ತೋರಿಸ್ಲಾ ಸರ್ ಅಂತ ಹೇಳ್ತೀನಿ. ಓಕೆ. ಅಂತ ಅಣ್ಣ ಯಾರಣ್ಣ ಅವರು ಅಂತ ಸರ್ ಅಂತ. ಕೆಲವು ಜನಕ್ಕೆ ಇಲ್ಲ ಅಂತ ನಾನು ಪಿಕ್ಚರೇ ತೋರಿಸಿದ್ದೀನಿ, ಓಕೆ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಕೆಲವು ಹೇಳ್ದಿರೇನೂ ಮಾಡಿದ್ದೀನಿ ಸುಂದರ್ ಅಂತ. ನಾನು ಪಿಕ್ಚರ್ ಯಾಕಂದರೆ ನನ್ನ ಕಂಟೆಂಟ್ ಮೇಲೆ ಅಷ್ಟಿದೆ ಸರ್. ಯಾಕೆ ನನಗೆ ನಮ್ಮ ಮನೇಲಿ ಎಲ್ಲರೂ ಅಂತ ತುಂಬ ಚೆನ್ನಾಗಿದೆ ಅಂತ. ಇವಾಗೂ ನಾವು ಬೆಳಗ್ಗೆನೂ ಒಬ್ರಿಗೆ ನಾನು ಇದು ಮಾಡಿದೆ, ಸೂಪರ್ ಆಗಿದೆ ಅಂತ. ನಮ್ಗೆ ತುಂಬ ದಿನ ನನಗನ್ನ ಈ ಆಡಿಯನ್ಸ್ ಬಗ್ಗೆ ನೋಡ್ತಾರಲ್ಲ, ಈ ಪಿಕ್ಚರ್ ಥರ ಜಡ್ಜ್ ಮಾಡ್ತಾರಲ್ಲ, ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ದೀನಿ. ಸೂಪರ್. ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಬಿಡು, ಯಾರೂ ಮಾಡಿಲ್ಲ ನಿಮ್ಮ ಥರ, ಯಾರೂ ಮಾಡಿಲ್ಲ ಬಿಡು ಅಂತ ಹೇಳ್ತಾರೆ. ನಾಳೆ ಅಂತ 25ಗೆ ನೋಡ್ಬೇಕು ಅಂತ ಪ್ರೇಕ್ಷಕರ ಬಾಯಲ್ಲಿ ಇದು ಬರಬೇಕು ಅಂತ ನನಗಿದೆ. ನೀವು ತುಂಬಾ ಜನಕ್ಕೆ ಸಿನಿಮಾ ಅಂತೂ ತೋರಿಸಿರ್ತೀರಾ. ಸುಧಾಮೂರ್ತಿ ಅವ್ರಿಗೆ, ರಮೇಶ್ ರೆಡ್ಡಿ ಅವ್ರಿಗೆ ತುಂಬಾ ಆಪ್ತತೆ ಇದೆ, ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ಸುಧಾಮ್ ಅವ್ರ ಸಿನಿಮಾ ನೋಡಿದ್ರಾ? ಇನ್ನು ನೋಡಿಲ್ಲ, ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಮೇಡಮ್ ಬ್ಯುಸಿ ಇದ್ದಾರೆ, ಮಾತಾಡ್ತೀನಿ ನಾನು ಮೇಡಮ್. ಸರ್, ಇನ್ನು ಕೊನೆಯದಾಗಿ ಒಂದು ಮ್ಯಾಂಡೇಟರಿ ಕ್ವಶನ್ ಕೇಳಲೇಬೇಕು ನಾನು. ಒಂದೇ ಡೇಟ್ಗೆ ಕನ್ನಡ ಚಿತ್ರರಂಗದ 2 ದೊಡ್ಡ ಸಿನಿಮಾಗಳು ಬಂದ್ರೆ ಥಿಯೇಟರ್ ಕ್ಲಾಶಸ್ ಆಗುತ್ತೆ, ಒಂದು ಕಲೆಕ್ಷನ್ ಕೂಡ ಕ್ಲಾಶಸ್ ಆಗುತ್ತೆ ಅಂತಕ್ಕಂಥದ್ದು ಓಪನ್ ಟಾಕ್ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೂ ಕೂಡ ನಮ್ಮಲ್ಲಿ ಥಿಯೇಟರ್ಗಳು ಜಾಸ್ತಿ ಇದೆ, ನೋಡುಗರು ಸಂಖ್ಯೆ ಜಾಸ್ತಿ ಇದೆ, ಇದು ನೋಡಿದ್ಮೇಲೆ ಅದ್ ನೋಡ್ತಾರೆ, ಅದ್ ನೋಡಿದ್ಮೇಲೆ ಇದು ನೋಡ್ತಾರೆ ಅನ್ನೋದು ಕಾಮನ್ ಆನ್ಸರ್ಸ್ ಆಗಿದೆ. ನೀವು ಒಬ್ಬ ಪ್ರೊಡ್ಯೂಸರ್ ಆಗಿದ್ದನ್ನ ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತೀರಾ ಸರ್? ಇಲ್ಲ, ಇದೇನಾಗಿತ್ತು ಅಂತ ಹೇಳಿದ್ರೆ, ಇದು ಅಂತ ಹೇಳಿದ್ರೆ ನಮಗೆ ಒಂದು 3 ಸಲ ನಾವು ಡೇಟ್ ಮಾಡಿ ಒಟ್ಟು ಪೋಸ್ಟ್ಪೋನ್ ಆಯಿತು. ಆಮೇಲೆ ನಾವು ಡಿಸೆಂಬರ್ 25 ಅಂತ ನಾನು ಹೋಗಿ ಅನೌನ್ಸ್ ಮಾಡ್ಬಿಟ್ವಿ ಅದಂತ ಫಸ್ಟು. ಆಮೇಲೆ ನನಗೆ ಗೊತ್ತಿರಲಿಲ್ಲ ಡಿಸೆಂಬರ್ 25 ಅವರಿಂದ ಸುದೀಪ್ ಸಾರು ಅನೌನ್ಸ್ ಮಾಡಿದ್ದಾರೆ ಅಂತ. ಏನೋ ಆವಾಗ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅಂತ ನನಗೆ ಹೇಳಿದ್ರು. ಸರಿ ಮಾಡಿಬಿಟ್ವಿ. ಆಮೇಲೆ ನಾನು ಸೈಲೆಂಟ್ ಆಗಿಬಿಟ್ಟೆ. ಆಮೇಲೆ ಇನ್ನು ಕೆಲವ್ರು ಏನು ಹೇಳಿದ್ರು, ಶೂಟಿಂಗ್ ನಡೀತಾ ಇದೆ ಅಂತ. ಆಮೇಲೆ ನನಗೆ ಗೊತ್ತಿಲ್ಲ ಇದು ಅನ್ನೋದು. ಫಸ್ಟೇ ನನಗೇನಾದರೂ ಗೊತ್ತಿದೆ, ಏನೋ ಮಾಡ್ತಾಯಿದ್ವಿ ಏನೋ ಗೊತ್ತಿಲ್ಲ. ಆಮೇಲೆ ಮತ್ತೆ ನಾನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನನಗೆ ಈ ಡೇಟ್ ಬಿಟ್ಟರೆ ನನಗೆ ತುಂಬ 3 ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ. ಸಿ ಜಿ ಇದಾಯಿತು, ಬೇರೆ ಇದಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಅದಂತ 2 ಕನ್ನಡ ಪಿಕ್ಚರ್ ಅಲ್ವಾ, ಅದು ನಮ್ಮ ಸುದೀಪ್ ಸರ್ದು ನಮ್ಮ ಪಿಕ್ಚರು, ಇದು ನಮ್ಮ ಪಿಕ್ಚರೇ ಆಗಲಿ ಇದಂತ. ಸುದೀಪ್ ಸರ ಹೇಳಿದಾರಲ್ಲ, ನಾನು ಆ ಪಿಕ್ಚರ್ ನೋಡ್ತೀನಿ ಅಂತ. ನಾವು ಆ ಪಿಕ್ಚರ್ ನೋಡ್ತೀವಿ, ಅವರು ಮಾಡ್ತಾರೆ. ಇದರಲ್ಲಿ ಕ್ಲಾಶ್ ಅನ್ನೋ ಪದನೇ ಬರಲ್ಲ ಸರ್. ವೆರಿ ಟ್ರೂ ಸರ್. ನಮಗೆ ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ಸುದೀಪ್ ಸರ್ ಅವರಿಗೆ ಸಂದರ್ಶನಗಳು ಮಾಡಿದಾಗ ನಾನು ಸಮೇತ ಯಾವುದೇ ಮಾಧ್ಯಮದ ಮಿತ್ರರು ಪ್ರಶ್ನೆ ಕೇಳಿದಾಗ್ಲೂ ಕೂಡ ಅದು ನಮ್ಮ ಸಿನಿಮಾನೇ, ನಾನು ಕೂಡ ನೋಡ್ತೀನಿ,
ನನಗೆ ಹ್ಯೂಜ್ ರೆಸ್ಪೆಕ್ಟ್ ಇದೆ ಎಲ್ಲರ ಮೇಲೇನು ಅಂತಕ್ಕಂಥ ಮಾತನ್ನ ಸುದೀಪ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ಈ ಕಡೆ ಇಲ್ಲಿ ಸಂದರ್ಶನಗಳು ಮಾಡಿದಾಗ ಕೂಡ ನಿಮ್ಮ ಮೂವರು ತ್ರಿಮೂರ್ತಿಗಳು ಸೇರಿದಂತೆ ನೀವು ಸೇರಿದಂತೆ ಅವ್ರ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನೋಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇಟ್ಸ್ ರಿಯಲಿ ಗ್ರೇಟ್ನೆಸ್ ಅಂತ ಅನ್ಸುತ್ತೆ. ಇಲ್ಲ ಸರ್, ಎರಡು ನಮ್ಮ ಪಿಕ್ಚರ್ಗಳಲ್ವಾ ಸರ್, ಅದರಲ್ಲೇನಿಲ್ಲ ನನ್ನಂತ ನಾವೊಂದು ಕ್ಲಾಶ್ ಅಂತ ನಾವು ನಿಜವಾಗ್ಲೂ ನಾನು ಅನ್ಕೊಳ್ಳಿಲ್ಲ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಜಸ್ಟ್ ಗುರುವಾರದಿಂದ ಸಂಡೇವರೆಗೂ ಮುಗಿಯುವಂತ ಒಂದು ವೀಕೆಂಡ್ ಆದ್ರೆ ಏನೋ ಅನ್ಬೋದಿತ್ತು. ಕ್ರಿಸ್ಮಸ್ ಹಾಲಿಡೇಸ್, ಸೊ ಕಂಟಿನ್ಯೂಸ್ ರಜೆಗಳಿರೋದ್ರಿಂದ ಸೊ ಎರಡು ಸಿನಿಮಾಗಳಿಗೂ ಆಡಿಯನ್ಸ್ ಇದ್ ನೋಡಿದ್ಮೇಲೆ ಅದ್ ನೋಡ್ತಾರೆ, ಅದ್ ನೋಡಿದ್ಮೇಲೆ ಇದ್ ನೋಡ್ತಾರೆ. ನೋಡ್ತಾರೆ ಸರ್ ಅದಂತ ಸರ್ ಅದಂತ. ಇವಾಗ ಎಲ್ಲರೂ ರಜಾ ಇದ್ದಾಗ ಇನ್ನೇನು ನಮ್ಮ ಮನೇಲಿ ಯಾವುದೋ ಒಂದು ಪಿಕ್ಚರ್ಗೆ ಹೋಗ್ತಾರೆ, ಇಲ್ಲ ನಮ್ಮ ಕನ್ನಡ ಪಿಕ್ಚರ್ ಇಲ್ಲ ಅಂದರೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗ್ತಾರೆ, ಒಂದು ಹಿಂದಿ ಪಿಕ್ಚರ್ಗೆ ಹೋಗ್ತಾರೆ. ಎರಡು ನಮ್ಮ ಪಿಕ್ಚರ್ ಇದೆ ನಮ್ಮ ನೋಡ್ತಾರೆ. ಇವಾಗ ಒಂದು ಪಿಕ್ಚರ್ ಇದ್ರೂ ಎರಡು ಪಿಕ್ಚರ್ ನೋಡ್ಬೇಕಾದ್ರೆ ಬೇರೆ ಯಾವುದೋ ಒಂದು ಪಿಕ್ಚರ್ ಹೋಗಿ ನೋಡ್ಬೇಕಲ್ವಾ? ಬೇರೆ ಪಿಕ್ಚರ್ ನಮ್ಮ ಪಿಕ್ಚರೇ ನೋಡಲಿ, ಎರಡು ನಮ್ಮದೇ ಅಲ್ವಾ? ಸರ್ ನಾನು ಆವಾಗಲೇ ಹೇಳ್ತಾ ಇದ್ದೆ 8 ವರ್ಷಗಳಿಂದ 8 ಸಿನಿಮಾಗಳು ಮಾಡಿದ್ದಾರೆ. ಇದು 8ನೇ ಸಿನಿಮಾ ಇದು ಎಕ್ಸಾಕ್ಟ್ ಆಗಿ. ಮಲಯಾಳಮಲ್ಲಿ ಸಿನಿಮಾ ಮಾಡಿದ್ರಿ, ಹಿಂದಿಯಲ್ಲಿ ಸಿನಿಮಾ ಮಾಡಿದ್ರಿ, ಕನ್ನಡದಲ್ಲಿ ಇಷ್ಟು ಸಿನಿಮಾಗಳನ್ನ ಮಾಡಿದ್ರಿ. ಕನ್ನಡ ಸಿನಿಮಾನೇ ಒಂದು ಮಲಯಾಳಂ ರಿಮೇಕ್ ಮಾಡಿದ್ರಿ, ಒಂದು ಬಾಲಿವುಡ್ ಮಾಡಿದ್ರಿ. ಆದರೂ ಕೂಡ ರಮೇಶ್ ರೆಡ್ಡಿ ಅವರಿಗೆ ಅವಾರ್ಡ್ಗಳು ಕೂಡ ಹೊಸ್ತೇನಲ್ಲ. ನಾತಿ ಚರಾಮಿ ಸಿನಿಮಾಗೆ 1 ಅಲ್ಲ 2 ಅಲ್ಲ 5 ನ್ಯಾಷನಲ್ ಅವಾರ್ಡ್ಗಳು ಬಂದಿದೆ, ಸ್ಟೇಟ್ ಅವಾರ್ಡ್ಗಳು ಬಂದಿದೆ. ಸೊ ಹಂಗಾಗಿ ಈ ಸಿನಿಮಾದಿಂದ ಅವಾರ್ಡ್ಗಳು ಖಂಡಿತ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಖಂಡಿತ ನಿರೀಕ್ಷೆ ಇದೆ ಸರ್. ಓಕೆ, ಖಂಡಿತ ನಿರೀಕ್ಷೆ ಇದೆ, ಬಂದೇ ಬರುತ್ತೆ ಸರ್, ನಿರೀಕ್ಷೆ ಇದೆ. ಯಾವ ವಿಭಾಗದಲ್ಲಿ ಬರ್ಬೋದು ಸರ್? ನೀವು ಪಿಕ್ಚರ್ ನೋಡಿದ್ಮೇಲೆ ಹೇಳ್ಬೇಕು ಸರ್, ನಾನು ಹೆಂಗೆ ಹೇಳಕ್ಕೆ, ನಾನು ಜಡ್ಜ್ ಮಾಡೋಕ್ಕಾಗತ್ತಾ? ಸೂಪರ್ ಸರ್, ನಿಮಗೆ ಈ ಲೆವೆಲ್ಗೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಬರಲಿ, ನಾವು ಕೂಡ ಈ ಸಿನಿಮಾಗೆ ಅವಾರ್ಡ್ಗಳು ಬರಲಿ ಅಂತ ಆಶಿಸ್ತೀವಿ. ಸಿನಿಮಾದ ಬಜೆಟ್ ಬಗ್ಗೆ ನಾವು ಕೇಳಿದ್ರು ನೀವು ಹೇಳಲ್ಲ. ಪ್ರೀ ರಿಲೀಸ್ ಬಿಸ್ನೆಸ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಯಾಕಂತಂದ್ರೆ ಪ್ರೀ ರಿಲೀಸ್ ಇವಾಗ ಸಿನಿಮಾಗಳು ಸೇಲ್ ಆಗೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅಂತದೊಂದು ಇದರಲ್ಲಿ ಕಂಟೆಂಟ್ ನಿಂದ ಈ ಸಿನಿಮಾ ಆಲ್ರೆಡಿ ಸ್ಯಾಟಲೈಟ್ ರೈಟ್ಸ್ ಆಗಿದೆ, ಆಡಿಯೋ ರೈಟ್ಸ್ ಆಗಿದೆ, OTT ರೈಟ್ಸ್ ಆಗಿದೆ, ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಆಗಿದೆ, ಎಲ್ಲ ಆಗಿದೆ ಸರ್. ಅದಂತ ಏನಂತ ನನಗೇನು ನಿರ್ಮಾಪಕರಾಗಿ ಸೇಫಾ ಪ್ರೀ ರಿಲೀಸ್ ಬಿಸ್ನೆಸ್ ಇಂದ? ಇಲ್ಲ, ನನ್ನ ಪಿಕ್ಚರ್ ಪ್ರೀ ರಿಲೀಸ್ ನಾನು ಸ್ವಲ್ಪ ಸೇಫು ಅನ್ಸುತ್ತೆ ಸರ್. ಸೂಪರ್ ಸರ್ ಅಂತ ಮಿಕ್ಕಿಂದ ದೇವ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದೀವಿ ಸರ್ ಅಷ್ಟೇ ಅಂತ. ಸೊ ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷದಲ್ಲಿ ಹೊಸ ಕನಸುಗಳು ಏನಿದಾವೆ ಸರ್ ಮುಂದೆ? ನೋಡೋಣ, ಫಸ್ಟ್ ಈ ಪಿಕ್ಚರ್ ರಿಲೀಸ್ ಆಗಲಿ. ಈ ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಮನೆ ತಲುಪಬೇಕು ಅಂದ್ಕೊಂಡಿದ್ವಿ ಸರ್. ಖಂಡಿತ ಇದು ಮನೆ ತಲುಪೋದು, ಎಲ್ಲ ಫ್ಯಾಮ್ಲಿ ಸಮೇತ ಬಂದು ನೋಡೋವಂಥ, ಮಕ್ಕಳಿಂದ ಹಿಡಿದು ದೊಡ್ಡ 80 ವರ್ಷದವ್ರು ನೋಡೋವಂಥದ್ದು, ಎಲ್ಲರ ಮನೆ ನಡೆಯುವಂಥದ್ದು. ದಯವಿಟ್ಟು ಫ್ಯಾಮ್ಲಿ ಸಮೇತ ನೀವು ಬಂದು ನಮ್ಮ ಪಿಕ್ಚರ್ ನೋಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ 45 ಸಿನಿಮಾದ ಅನ್ನದಾತರು ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಅವರ ಮನದಾಳದ ಮಾತುಗಳನ್ನ. ಇದೇ ಡಿಸೆಂಬರ್ 25 ವರ್ಲ್ಡ್ ವೈಡ್ ನಮ್ಮ ಕನ್ನಡದ 45 ಸಿನಿಮಾ ಪ್ಯಾನ್ ಇಂಡಿಯಾ ರೇಂಜ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಮೊದಲಿಗೆ ಕನ್ನಡದಲ್ಲಿ ಬರುತ್ತೆ, ನಂತರ ಒಂದು ವಾರ ಬಿಟ್ಕೊಂಡು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರುತ್ತೆ. ಈ ಸಿನಿಮಾಗೆ ಎಲ್ಲ ಕಲಾವಿದರು ತಂತ್ರಜ್ಞರು ಹಾಕಿರ್ತಕ್ಕಂಥ ಎಫರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾ 100% ಖಚಿತವಾಗಿ ಗೆಲ್ಲುತ್ತೆ ಅಂತಕ್ಕಂಥದ್ದು. ಕನ್ನಡ ಚಿತ್ರರಂಗದ ಮಟ್ಟಿಗೆ ಇದೊಂದು ಅದ್ಭುತವಾದಂತಹ ಮಹಾ ಅದ್ಭುತವಾದಂತಹ ಒಂದು ಪ್ರಯೋಗ ಕೂಡ ಹೌದು ಅಂತಕ್ಕಂಥ ಮಾತನ್ನ ಚಿತ್ರತಂಡ ಹೇಳ್ತಾ ಇರ್ತಕ್ಕಂಥದ್ದು. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ನೋಡಿ ಎಂಜಾಯ್ ಮಾಡಿ, ಆದಷ್ಟು ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.